ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸ್. ತಾಲೂಕು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸಂಬಂಧಪಟ್ಟಂಗೆ ಸಿಲೆಬಸ್ ಅನ್ನು ನೋಡ್ತಾ ಇದೀವಿ. 15 ಪಾಯಿಂಟ್ ಸಿಲೆಬಸ್ ಇದೆ. ಆಲ್ರೆಡಿ ನಾವು ಈ ಪಾಯಿಂಟ್ಗಳನ್ನು ಕವರ್ ಮಾಡಿದ್ದೀವಿ. ಈಗ 6ನೇ ಪಾಯಿಂಟ್ ಇಂದ ನೋಡ್ತಾ ಇದೀವಿ. ಇದರದ್ದು PDF ಅನ್ನ ಸಾಕಷ್ಟು ಜನ ಸ್ಟೂಡೆಂಟ್ಗಳು ಕೇಳ್ತಾ ಇದ್ರಿ ಸ್ನೇಹಿತರೆ. ಅದರ PDF ಈ ಅಪ್ಲಿಕೇಶನ್ ಅಲ್ಲಿ ಇರ್ತದೆ. ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪ್ ಅಲ್ಲಿ ನಿಮ್ಗೆ ಅದೊಂದು ಕೋರ್ಸ್ ಇರ್ತದೆ. ಆ ಕೋರ್ಸ್ ಅನ್ನ ತಗೊಂಡ್ರೆ ನಿಮಗೆ ಅದರಲ್ಲಿ ನಿಮ್ಮ PDF ಸಿಗುತ್ತೆ. ಈಗ ಆಲ್ರೆಡಿ ನಮಗೆ 6 ಇಲ್ಲಿವರೆಗೂ ಈ ಕ್ಲಾಸ್ವರೆಗೂ 7th ಚಾಪ್ಟರ್ ವರೆಗೂ ನಾನು PDF ಅನ್ನ ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನಾಳೆ ಸಾಯಂಕಾಲ ಅನ್ನೋಷ್ಟೊತ್ತಿಗಾಗಿ ಇವೆಲ್ಲ 15 ಚಾಪ್ಟರ್ದು PDF ನಿಮ್ಗೆ ಅಲ್ಲಿ ಸಿಗುತ್ತೆ. ಅದನ್ನು ನೀವು ಫಾಸ್ಟಾಗಿ ನೀವು ಆ್ಯಪಲ್ಲಿ ಅದನ್ನು ನೋಡ್ತಾ ಸ್ಟಡಿ ಮಾಡ್ತಾ ಹೋಗ್ಬೋದು. ಅಡ್ವಾನ್ಸ್ ಆಗಿ ನೋಡ್ತಾ ಇರಿ. ಮತ್ತು ಇವೆಲ್ಲ ಕ್ಲಾಸ್ಗಳನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಓಕೆ, ರೈಟ್. PDF ಸಂಬಂಧಪಟ್ಟಂಗೆ ಈ ಸಂಘಟಿ ಸರ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ಸಾಕಷ್ಟು ಜನಕ್ಕೆ ತಿಳಿಸ್ತಾ ಹೋಗಿ. ಯಾರು ಅವಶ್ಯಕತೆ ಇದ್ದವರು ಆ ಥರ ತಗೋತಾ ಹೋಗ್ಬೋದು. ಅಥವಾ ಇಲ್ಲಿ ಫ್ರೀ ಕ್ಲಾಸ್ ಇರ್ತಾರೆ, ಈ ಕ್ಲಾಸ್ಗಳನ್ನು ಯೂಟ್ಯೂಬಲ್ಲಿ ಕೂಡ ನೀವು ಇದನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಬೇಕಂದವರು ಇದನ್ನು ಇಲ್ಲಿ ಡೌನ್ಲೋಡ್ ಮಾಡಿ. ಯಾಕಂದರೆ ಈ ಆ್ಯಪ್ಗೆ ಮೇಂಟೆನೆನ್ಸ್ಗೆ ತುಂಬ ಕಾಸ್ಟ್ಲಿ ಇರ್ತದೆ ಸ್ನೇಹಿತರೆ. ಆಲ್ರೆಡಿ ನಾನು ಪೇ ಮಾಡಿದ್ದೇನೆ ಇದಕ್ಕೆ. ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪ್ ಮಾಡೋದಕ್ಕೆ ತುಂಬ ಕಾಸ್ಟ್ಲಿ ಇರುತ್ತೆ. ನಾನು ಅರ್ಧ ಆಲ್ರೆಡಿ ಪೇ ಇರ್ತೀನಿ. ಇನ್ನು ನಂತರ ಏನಿರ್ತದೆ, ನೀವು ಸ್ಟೂಡೆಂಟ್ ಕಡೆಯಿಂದ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ದೆಲ್ಲ ಅಲ್ಲಿಗೆ ಹೋಗ್ತಾ ಇರ್ತದೆ. ಆ ಆ್ಯಪ್ ಅವರು ಮೇಂಟೆನೆನ್ಸ್ಗೆ ತೊಗೊತಾರೆ. ಓಕೆ, ಸೊ ಇಲ್ಲಿ ನಾವು ಫಾಸ್ಟಾಗಿ ರಿವಿಷನ್ ಮಾಡೋಣ. ಲಾಸ್ಟಿಗೆ ಏನು ಮಾಡಿದ್ವಿ ನಾವು ಪ್ರಿವಿಯಸ್ ಕ್ಲಾಸಲ್ಲಿ 11 ಸೆಕ್ಷನ್ ಕವರ್ ಮಾಡಿದ್ವಿ ಸ್ನೇಹಿತರೆ. 11 ಸೆಕ್ಷನ್. ಈಗ ಅದನ್ನು ಮತ್ತೊಂದು ಸಲ ಫಾಸ್ಟಾಗಿ ರಿವಿಷನ್ ಮಾಡೋದಾದರೆ, ಅಧ್ಯಾಯ 1 ಚಾಪ್ಟರ್ 1ದಲ್ಲಿ ಪ್ರಕರಣ 1 ಏನು ಹೇಳುತ್ತೆ? ಸಂಕ್ಷಿಪ್ತವಾದ ಹೆಸರು ಮತ್ತು ಪ್ರಾರಂಭ. ಯಾವ ದಿನಾಂಕದಂದು ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಯಾವ ದಿನಾಂಕ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಫಾಸ್ಟಾಗಿ ಹೇಳಿ, ಮರಿಬಾರ್ದು ಅದನ್ನೆಲ್ಲ. ನಂತರ 2ನೇದ್ದು ಡೆಫಿನಿಷನ್ ಬಗ್ಗೆ ಹೇಳುತ್ತೆ. ಆ ಒಂದು ಇಡೀ ಒಂದು ಕಾಯ್ದೆಯಲ್ಲಿ ಏನೇನು ವರ್ಡ್ಸ್ಗಳು ಬರ್ತಾವೆ ಅದರ ಡೆಫಿನಿಷನ್ಗಳನ್ನು ಹೇಳ್ತಾರೆ. ನಂತರದಲ್ಲಿ 3ನೇದು ಏನಿರ್ತದೆ, ನಾವು 3ನೇದ್ದು ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲಿರಬೇಕು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕೇಂದ್ರ ಸ್ಥಾನ ಬೆಂಗಳೂರಲ್ಲಿ ಮತ್ತು ಆಯೋಗದ ಅಧ್ಯಕ್ಷ ಅಂಡ್ ಸದಸ್ಯರ ಅರ್ಹತೆಗಳು. ಇದು 3ನೇದ್ದು. ಸೆಕ್ಷನ್ 3 ಕ್ಲಾಸ್ 1 ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲಿರಬೇಕು. ಸೆಕ್ಷನ್ 3 ಕ್ಲಾಸ್ 2 ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ. ಕ್ವಾಲಿಫಿಕೇಶನ್ ಏನಪ್ಪಾ? ಏನದು ಕ್ವಾಲಿಫಿಕೇಶನ್? 3 ಬಿಟ್ಟವ್ರು ಇದ್ದಾರಾ ಅಂತ ಆ ಥರ ಏನಾದರೂ ನೆನ್ಪಿಟ್ಕೊಳ್ಳಿ. ಓಕೆ, ಆ ಥರ ಏನಾದರೂ ಇದ್ದಾರಾ ಅವರು ಅಂತ, ಅವ್ರ ಕ್ವಾಲಿಫಿಕೇಶನ್ ಏನು ಹಾಗಾದರೆ ಅಂತ ಚೆಕ್ ಮಾಡ್ತಾರಲ್ಲ, ಆ ಥರ 3. ಸೊ ಇಲ್ಲಿ 4ನೇದ್ದು ಏನಿದೆ, ಪ್ರಕರಣ 4ನೇದ್ದು ಅಧ್ಯಕ್ಷ ಮತ್ತು ಸದಸ್ಯರ ಪದ ಅವಧಿ. ಅವರ ಅವಧಿ ಎಷ್ಟು, ಅಧಿಕಾರಾವಧಿ ಎಷ್ಟು, ಮತ್ತು ಅವರ ಸೇವಾ ಷರತ್ತುಗಳು, ಸರ್ವಿಸ್ ಕಂಡೀಷನ್ಸ್ ಏನಿರ್ತದೆ, ಅದು ಅವಧಿ 3 ವರ್ಷ. ಕೆಲವೊಂದ್ಸಲ ಜಾಸ್ತಿ ಕೂಡ ಮಾಡ್ತಾರೆ. ಅದಕ್ಕೆ ರಾಜ್ಯ ಸರ್ಕಾರ ಇಚ್ಛೆಗೊಳಪಟ್ಟು ಅಂತ ಹೇಳ್ತಾ ಇದ್ದೀವಿ. ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀವಿ. ಈಗ ನಿಮಗೆ ಎಕ್ಸಾಮಲ್ಲಿ ಎಷ್ಟು ವರ್ಷ ಅಂತ ಕೇಳಿದಾಗ 3 ವರ್ಷ. ಅಕಸ್ಮಾತ್ 3 ವರ್ಷ ಆಪ್ಷನ್ ಇಲ್ಲ, ರಾಜ್ಯ ಸರ್ಕಾರದ ಇಚ್ಛೆ ಮೇರೆಗೆ ಅಂದ್ರೆ ಎಸ್, ಅದು ಕರೆಕ್ಟ್ ಆಗ್ತದೆ. ರಾಜೀನಾಮೆ ರಾಜ್ಯ ಸರ್ಕಾರಕ್ಕೆ, ರಿಮೂವಲ್ ಕೂಡ ರಾಜ್ಯ ಸರ್ಕಾರ. ಇವೆಲ್ಲ ನಾವು ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. 3ನೇದ್ದು ಆಯೋಗದ ಸದಸ್ಯರ ಅರ್ಹತೆ ಮತ್ತು ಬೆಂಗಳೂರಲ್ಲಿ ಕೇಂದ್ರ ಸ್ಥಾನ. 4ನೇದ್ದು ಅವರ ಅವಧಿ ಎಷ್ಟು, ಅದ ಪದವಿಯ ಅವಧಿ ಎಷ್ಟು ಮತ್ತು ಸೇವಾ ಷರತ್ತುಗಳೇನು. 5ನೇದ್ದು ಅವ್ರ ಸ್ಯಾಲ್ರಿ ಬಗ್ಗೆ ಹೇಳ್ತದೆ, ಸ್ಯಾಲ್ರಿ ಆ್ಯಂಡ್ ಅಲೋಯನ್ಸಸ್. ನಾರ್ಮಲಿ 5ನೇ ತಾರೀಕು ಪೇಮೆಂಟ್ ಬರುತ್ತೆ, ಆ ಥರ ಏನಾದರೂ ನೆನ್ಪಿಟ್ಕೊಳ್ಳಿ, ಸ್ಯಾಲ್ರಿ ಆ್ಯಂಡ್ ಅಲೋಯನ್ಸಸ್. 6ನೇ ಸೆಕ್ಷನ್ ಪ್ರಕರಣ ಏನು ಹೇಳುತ್ತೆ, ನಮಗೆ ಸ್ಯಾಲ್ರಿಯನ್ನು ಅವರ ಗ್ರ್ಯಾಂಟ್ಸಿಂದ ಕೊಡಬೇಕು. ಗ್ರ್ಯಾಂಟ್ಸ್ ಹೇಗೆ ಬರುತ್ತೆ? ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಅನುದಾನವನ್ನು ಕೊಡ್ತದೆ, ಗ್ರ್ಯಾಂಟ್ಸನ್ನು ಕೊಡ್ತದೆ. ಆ ಗ್ರ್ಯಾಂಟ್ಸ್ ದುಡ್ಡು ಏನು ಬರುತ್ತಲ್ಲ ಅದರಲ್ಲೇ ಇವರು ಸ್ಯಾಲ್ರಿ ಕೊಡಬೇಕು. ಮುಂದೆ ಮತ್ತೆ ಬರ್ತದೆ ಆಡಿಟ್ ಮಾಡ್ಬೇಕಂತಿರ್ತಲ್ಲ, ಆಡಿಟರ್ಗಳು ಈ ಒಂದು ಆಯೋಗಕ್ಕೆ ಆಡಿಟ್ ಮಾಡಕ್ ಬರ್ತಾರಲ್ಲ, ಆಡಿಟ್ ಮಾಡಕ್ ಅವ್ರಿಗೆ ಖರ್ಚಾಗತ್ತಲ್ಲ, ಅದನ್ನು ಕೂಡ ಈ ಗ್ರ್ಯಾಂಟ್ಸ್ ಇಂದನೇ ಕೊಡ್ಬೇಕಂತ ಕಾಯ್ದೆಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೂ ಒಂದು ಸೆಕ್ಷನ್ ಇದೆ, ಅದನ್ನ ನೋಡೋಣ. ಓಕೆ, 6ನೇದ್ದು. 7ನೇದ್ದು, ಈಗ ಕೆಲವೊಂದು ಸ್ಟೂಡೆಂಟ್ಗಳು ಹೇಳ್ತಾ ಇದ್ರಿ, ಒಬ್ಬ ಸ್ನೇಹಿತರು ಕಳಿಸಿದ್ರು, ಅವ್ರು ಏನಂತ, ಇವರು MS ಧೋನಿ ಫ್ಯಾನ್ಸ್ ಅನ್ನತ್ತೆ. ಇಫ್ ವೇಕೆನ್ಸಿ ಇತ್ತಂದ್ರೆ, ಅಂದ್ರೆ ನಾವೇನಿದ್ವಿ 1+5 ಮೆಂಬರ್ಸ್ ಇರ್ತಾರ ಅಂತ ಹೇಳಿದ್ವಲ್ಲ, ಒಬ್ರು ಚೇರ್ಮನ್, 5 ಜನ ಮೆಂಬರ್ ಅಂದಿದ್ವಿ, ಟೋಟಲ್ 6 ಜನ. ಈಗ 6 ಜನ ಇರಲಿಲ್ಲ, ಒಂದು 3 ಜನ 4 ಜನ ಅಷ್ಟೇ ಇದ್ರು. ವೇಕೆನ್ಸಿ ಇದೆ, ಖಾಲಿ ಸ್ಥಾನಗಳಿದಾವೆ. ಅದಕ್ಕಾಗಿ ಆ ಮೀಟಿಂಗ್ ನಡೆದಿದ್ದು ಇನ್ವ್ಯಾಲಿಡ್ ಅನ್ನುವಂಗಿಲ್ಲ. ನಾಟ್ ಟು ಇನ್ವ್ಯಾಲಿಡೇಟ್ ಪ್ರೊಸೀಡಿಂಗ್ಸ್. ಇನ್ವ್ಯಾಲಿಡ್ ಹೇಳುವಂಗಿಲ್ಲ. ಮಹೇಂದ್ರ ಸಿಂಗ್ ಧೋನಿ ಇದ್ರೆ ಸಾಕಲ್ಲ, 11 ಮೆಂಬರ್ ಬೇಕಂತಲ್ಲ, ಲಾಸ್ಟ್ ಫಿನಿಷರ್ ಅವರೇ. 5ನೇ ನಂಬರ್ 6ನೇ ನಂಬರ್ ಬಂದ್ಬಿಟ್ಟು ಫಿನಿಶ್ ಮಾಡಿ ಹೋಗ್ಬಿಡ್ತಾರೆ ಅವ್ರು. ಸೊ ಯಾರು ವೇಕೆನ್ಸಿ ಆ ಥರ ಅಲ್ಲಿ ನೆಕ್ಸ್ಟ್ ಆಡೋರಿಲ್ಲ, ಅದೆಲ್ಲ ಏನು ಬೇಕಾಗಿಲ್ಲ. ಆ ಥರ ನೆನ್ಪಿಟ್ಕೊಳ್ಳಿ. ಇದು ಧೋನಿ ವೇಕೆನ್ಸಿ, ಖಾಲಿ ಸ್ಥಾನ ಇತ್ತಂದ್ರೂ ಕೂಡ ಅವರೊಬ್ಬರೇ ಫಿನಿಶ್ ಮಾಡಿಬಿಡ್ತಾರೆ. ಆ ಥರ ನಡೀತದೆ, ನಡಾವಳಿನ ಅಮಾನ್ಯ ಮಾಡೋಂಗಿಲ್ಲ. ಫಾಸ್ಟಾಗಿ ಮತ್ತೊಂದ್ಸಲ ನೋಡೋದಾದ್ರೆ, 1ನೇದ್ದು ಕಾಯ್ದೆ ಹೆಸರು ಮತ್ತು ಪ್ರಾರಂಭದ ದಿನಾಂಕ. 2ನೇದ್ದು ಡೆಫಿನಿಷನ್ನು. 3ನೇದ್ದು 3 ಬಿಟ್ಟವರ ಅವರ ಅರ್ಹತೆಗಳು, ಅವರ ಅರ್ಹತೆ, ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ. ರೈಟ್. 3 ಬಿಟ್ಟವ್ರು ಅಂದ್ರೆ ಏನು? ನಾಚಿಕೆ ಮಾನ ಮರ್ಯಾದೆ ಹಂಗೆ ಅನ್ಕೋಬೇಡಿ. ಮತ್ತೆ ಪಾಪ ಅವರೆಲ್ಲ ಆ ಜಾಬಲ್ಲಿ ಒಂದು ಕೂತ್ಕೋಬೇಕಂದ್ರೆ ಫ್ರೆಂಡ್ಸನ್ನು ಬಿಟ್ಟಿರ್ತಾರೆ,
ಎಷ್ಟೋ ತಮ್ಮ ಸಂಬಂಧಿಕರನ್ನು ಬಿಟ್ಟಿರ್ತಾರೆ, ತಮ್ಮ ಫ್ರೀ ಟೈಮನ್ನು ಎಲ್ಲ ಬಿಟ್ಟು ತ್ಯಾಗ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಆ ಥರನ ಹೆಂಗೆ ಮೊದಲು ಹೇಳಿದ್ದೆ ಆ ಥರನ. ಸೊ ನೋಡಿ ಅದರ ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಅದಾಯ್ತಾ. 4ನೇದ್ದು ಅವರ ಅವಧಿ ಎಷ್ಟು, 5ನೇದ್ದು ಸ್ಯಾಲ್ರಿ ಕೊಡೋದು ಅವ್ರ ಬಗ್ಗೆ, 6ನೇದ್ದು ಆ ಸ್ಯಾಲ್ರಿಯನ್ನು ಅನುದಾನದಿಂದ ಕೊಡೋದು, 7ನೇದ್ದು ಧೋನಿ ಥರ ವೇಕೆನ್ಸಿ ಇತ್ತಂದ್ರೂ ಕೂಡ ನಡೀತದೆ, ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟರಲ್ಲಿ ಅವರು ಮುಗಿಸ್ತಾರೆ, ಅದೇನಿರುತ್ತೆ ಅದು ಮಾನ್ಯ ಇರ್ತದೆ, ಮೀಟಿಂಗ್ ನಡೆದದ್ದು ಮಾನ್ಯ. 8ನೇದ್ದು ನೋಡಿದ್ವಲ್ಲ ನಾವು. 8ನೇದ್ದು ಇಲ್ಲಿ ನೋಡಿ ಅವಧಿ ಎಷ್ಟೆಷ್ಟು. ಒಂದೊಂದ್ಸಲ ಕಾಂತರಾಜ್ ಅವ್ರದ್ದು 5 ವರ್ಷ ಅವಧಿ ಇತ್ತು, ಈ ಜಯಪ್ರಕಾಶ್ ಹೆಗಡೆ ಅವರು 4 ವರ್ಷ. ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದೀವಿ, ಇದು ಫಾಸ್ಟಾಗಿ ಅನಿಸ್ಬೋದು ಹೊಸದಾಗಿ ಬಂದವರಿಗೆ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ, ಅದೆಲ್ಲ ನೋಡಿ. ಸೆಕ್ಷನ್ 8ನೇದ್ದು ಏನಂತ ಹೇಳಿದ್ವಿ. 8ನೇದ್ದು ಆಯೋಗದಿಂದ ನಿಯಂತ್ರಿಸಬೇಕಾದ ಕಾರ್ಯವಿಧಾನ, ಪ್ರೊಸೀಜರ್ ಟು ಬಿ ರೆಗ್ಯುಲೇಟೆಡ್ ಬೈ ಕಮಿಷನ್, ಅದ್ರ ಬಗ್ಗೆ ಹೇಳುತ್ತೆ 8ನೇ ಸೆಕ್ಷನ್. ಇವೆಲ್ಲ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿ. ಪ್ರೊಸೀಜರ್ ಟು ಬಿ ರೆಗ್ಯುಲೇಟೆಡ್ ಬೈ ಕಮಿಷನ್, ಆಯೋಗದ ನಿಯಂತ್ರಿಸಬೇಕಾದ ಕಾರ್ಯವಿಧಾನ ಯಾವ ರೀತಿ ಇರಬೇಕು, ಆಯೋಗದ ಕಾರ್ಯವಿಧಾನ ಯಾವ ರೀತಿ ಇರಬೇಕು ಅನ್ನುವಂಥದ್ದು. 9ನೇದ್ದು ಹೇಳಿದ್ವಿ ನವರಾತ್ರಿ ಫಂಕ್ಷನ್, ಸೆಕ್ಷನ್ 9 ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಕಮಿಷನ್, ಚಾಪ್ಟರ್ 3 ಬರ್ತದೆ. ಈ 9ನೇ ಸೆಕ್ಷನ್ ಹೇಳುತ್ತೆ ಫಂಕ್ಷನ್ಸ್ ಬಗ್ಗೆ ಹೇಳುತ್ತೆ. 10ನೇ ಸೆಕ್ಷನ್ ನೆಕ್ಸ್ಟ್ ಪವರ್ ಅಂತ ನೆಕ್ಸ್ಟ್ ಹೇಳುತ್ತೆ. 9ನೇದು ನವರಾತ್ರಿ ಫಂಕ್ಷನ್, ನಿಮ್ಮ ಮನೆಯಲ್ಲಿ ನವರಾತ್ರಿ ಫಂಕ್ಷನ್ ಅಂತ ಆ ಥರ ನೆನ್ಪಿಟ್ಕೊಳಕ್ಕೆ ಹೇಳಿದೆ. ಫಂಕ್ಷನ್ಸ್ ಅನ್ನುವಂಥದ್ದು ಇವೆಲ್ಲ ಫಂಕ್ಷನ್ ನಾವು ಚರ್ಚೆ ಮಾಡಿದ್ವಿ, ಅದನ್ನು ಪ್ರಿವಿಯಸ್ ಕ್ಲಾಸಲ್ಲಿ ವಿಡಿಯೋಲಿ ನೋಡಿ. ಸೆಕ್ಷನ್ 10 ಸಚಿನ್ ತೆಂಡೂಲ್ಕರ್ ಪವರ್ಫುಲ್ ಹಿಟ್ಟರ್, ಪವರ್ಫುಲ್ ಬ್ಯಾಟ್ಸ್ಮನ್, ಪವರ್ಸ್ ಆಫ್ ದಿ ಕಮಿಷನ್, ಆ ಥರ ಜರ್ಸಿ ನಂಬರ್ 10 ಇರೋದ್ರಿಂದ ಆ ಥರ ಹೇಳ್ತಾ ಇದ್ದೀನಿ. ಸಚಿನ್ ಎಲ್ಲೋ ಬಂದಿತ್ತಲ್ಲ ಅಂತ ಸ್ವಲ್ಪ ನೆನ್ಪಿಟ್ಟು ಎಕ್ಸಾಮಲ್ಲಿ ಅಷ್ಟು ನೆನ್ಪಿಟ್ಕೊಂಡು ಆಮೇಲೆ ಮರ್ತು ಬಿಟ್ರೆ ಓಕೆ. ಆಯೋಗದ ಅಧಿಕಾರಗಳ ಬಗ್ಗೆ, ಇವೆಲ್ಲ ಏನೇನು ಅಧಿಕಾರ, 6 ಅಧಿಕಾರಗಳನ್ನು ನೆನ್ಪಿಡಬೇಕು, ಇವನ್ನೆಲ್ಲ ಕೇಳ್ತಾರೆ ಸ್ನೇಹಿತರೆ. ಆಲ್ರೆಡಿ ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. 11ನೇದು ಕೂಡ ಹೇಳಿದ್ವಿ ಏನಂತ, ಇಲ್ಲಿ ರಾಜ್ಯ ಸರ್ಕಾರ ಆ ಒಂದು OBC ಪಟ್ಟಿ ಇರುತ್ತಲ್ಲ ಅದನ್ನ ಪರಿಷ್ಕರಣೆ ಮಾಡುತ್ತೆ. ಈಗ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ OBC ಲಿಸ್ಟ್ ಇದನ್ನ ಮಾಡೋದು. ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಕೊಟ್ಟರು? ಮೊದಲು ಒಂದು ಸಂವಿಧಾನ ತಿದ್ದುಪಡಿ ಮೂಲಕ ರಾಜ್ಯ ಸರ್ಕಾರದಿಂದ ಅಧಿಕಾರ ತಗೊಂಡು ರಾಷ್ಟ್ರಪತಿಯವರ ಕೈಯಲ್ಲಿ ಕೊಟ್ಟಿದ್ರು. ಈಗ ಮತ್ತೊಂದು ಸಂವಿಧಾನ ತಿದ್ದುಪಡಿ ಮೂಲಕ ಆ ಅಧಿಕಾರ ವಾಪಸ್ ಮತ್ತೆ ರಾಜ್ಯಗಳಿಗೆ ಕೊಟ್ಟಾರೆ. ಯಾವ್ದು? 2 ಸಂವಿಧಾನ ತಿದ್ದುಪಡಿಗಳನ್ನ ಹೇಳಿ ಆಲ್ರೆಡಿ ಇವೆಲ್ಲ ಡಿಸ್ಕಸ್ ಪ್ರಿವಿಯಸ್ ಕ್ಲಾಸಲ್ಲಿ ಆಗಿದೆ. ಇದನ್ನ ಸ್ವಲ್ಪ ರಿವಿಷನ್ಗೋಸ್ಕರ ಮತ್ತೆ ಹೇಳಿದೆ. ಈ ಕ್ಲಾಸ್ ಮುಗಿದ್ರೊಳಗೆ ಮತ್ತೆ 2-3 ಸಲ ಮತ್ತೆ ಮಾಡ್ತೀನಿ. ಈಗ ನಾವು ಹೊಸದಾಗಿ ಇವತ್ತಿಂದ ಏನು ನೋಡೋದು ಅಂದ್ರೆ, ಈ ಚಾಪ್ಟರ್ ಅಲ್ಲಿ ಅಧ್ಯಾಯ 4 ಚಾಪ್ಟರ್ 4 ಫೈನಾನ್ಸ್, ಅಕೌಂಟ್ ಅಂಡ್ ಆಡಿಟಿಂಗ್. ಓಕೆ, ಅದು ಹಣಕಾಸಿನ ವಿಚಾರಗಳು, ಆ ಖಾತೆ ಮತ್ತು ಆಡಿಟ್ ಹೇಗೆ, ಲೆಕ್ಕ ಪರಿಶೋಧನೆ ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ. ಸೆಕ್ಷನ್ 12 ಇದು ನೆನ್ಪಿಡಿ. ಸೆಕ್ಷನ್ 12 ಏನ್ ಹೇಳುತ್ತೆ? ರಾಜ್ಯ ಸರ್ಕಾರದಿಂದ ಅನುದಾನ. ಈ ಕಮಿಷನ್ಗೆ ದುಡ್ಡು ಹೇಗೆ ಬರ್ತದೆ? ಕೇಂದ್ರದವ್ರು ಕೊಡ್ತಾರಾ ಅಥವಾ ನೀವು ಏನಾದರೂ ಕೊಡ್ತೀವಾ? ಇಲ್ಲ, ಅದಕ್ಕೆ ದುಡ್ಡು ಬರುವಂಥದ್ದು ರಾಜ್ಯ ಸರ್ಕಾರ ಅನುದಾನ ಕೊಡ್ತದೆ. ಈ ಅನುದಾನ ಏನು ಬರ್ತಲ್ಲ, ಆ ಅನುದಾನ ಬಂದಂಥ ದುಡ್ಡನ್ನ ಸ್ಯಾಲ್ರಿ ಕೊಡಬೇಕು. ಯಾರಿಗೆ? ಈ ಸದಸ್ಯ ಮತ್ತು ಅಧ್ಯಕ್ಷರಿಗೆ ಸ್ಯಾಲ್ರಿ ಅದರಿಂದನೇ ಬರಬೇಕು. ಎಷ್ಟನೇ ಒಂದು ಸೆಕ್ಷನ್ ಹೇಳುತ್ತೆ ಸ್ನೇಹಿತರೆ? ಅನುದಾನದಿಂದನೇ ಅವರಿಗೆ ಸ್ಯಾಲ್ರಿ ಕೊಡಬೇಕು ಅನ್ನುವಂಥ ಸೆಕ್ಷನ್ ಎಷ್ಟು? ನೋಡ್ಲಾರ್ದೆ ಹೇಳಿ, ಅದು ನೆನ್ಪಿಟ್ಕೊಂತ ಹೋಗ್ಬೇಕು. ಪದೇ ಕ್ವಶನ್ ಕೇಳಿದಾಗ ಸ್ವಲ್ಪ ಆನ್ಸರ್ ಮಾಡಕ್ಕೆ ಪ್ರಯತ್ನ ಮಾಡಿ. ಇನ್ನು 3 ಡೇಸ್ ಅಷ್ಟೇ ಎಕ್ಸಾಮ್ ಉಳಿದಿದೆ, ಹಂಗಾಗಿ ಫಾಸ್ಟಾಗಿ ಹೋಗ್ತಾ ಇದೀವಿ. ಅಲ್ಲಿ ಆನ್ಸರ್ ಮಾಡಕ್ಕೆ ಸಾಧ್ಯ ಆಗ್ಬೇಕಂದ್ರೆ ನೀವು ಇದನ್ನ ಜಾಸ್ತಿ ರಿವಿಷನ್ ಆಗಬೇಕು. ರಾಜ್ಯ ಸರ್ಕಾರದಿಂದ ಅದು ಕಮಿಷನ್ಗೆ ಅನುದಾನ ಹೋಗುತ್ತೆ. ಸೆಕ್ಷನ್ 13 ಏನಾಗ್ತದೆ? ಅಕೌಂಟ್ಸ್ ಅಂಡ್ ಆಡಿಟ್, ಆಡಿಟ್ ಅಂಡ್ ಅಕೌಂಟ್ಸ್. ಓಕೆ, ಆಡಿಟ್ ಅಂಡ್ ಅಕೌಂಟ್ಸ್ ಅಲ್ಲಿ ಇಲ್ಲಿ ಸ್ವಲ್ಪ ಇದನ್ನ ಡೀಟೇಲ್ ಆಗಿ ಅಷ್ಟು 7 ಪಾಯಿಂಟ್ ಅನ್ನ ನೋಡೋಣ. 1, 2, 3 ಸೀರಿಯಲ್ ನಂಬರ್ ಏನು ಕೇಳಲ್ಲ ಅವರು, ಈ ಸಬ್ ಕ್ಲಾಸ್ಗಳು ಇವೆಲ್ಲ. ಬಟ್ ಸೀರಿಯಲ್ ನಂಬರ್ ಬೇಡ, ಇಲ್ಲಿರುವಂತ ಕಂಟೆಂಟ್ ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಕೌಂಟ್ಸ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಸ್ ಪ್ರಿಸ್ಕ್ರೈಬ್ಡ್, ಯಾವ ರೀತಿ ಪ್ರಿಸ್ಕ್ರಿಪ್ಷನ್ ಆಗಿರ್ತದೆ ಅಲ್ಲಿ ಆ ತರಣ, ಅಂದ್ರೆ ಕಾಯ್ದೆಯಲ್ಲೇ ಪ್ರಿಸ್ಕ್ರಿಪ್ಷನ್ ಆಗಿದೆ. ಏನಂತ? ಇನ್ಕಮ್ ಅಂದ್ರೆ ಆಯೋಗಕ್ಕೆ ಇನ್ಕಮ್ ಹೇಗೆ ಬರುತ್ತೆ, ಆಯೋಗ ದುಡ್ಡು ಎಲ್ಲೆಲ್ಲಿ ಖರ್ಚು ಮಾಡುತ್ತೆ, ಅದನ್ನ ಆಯೋಗ ಪ್ರಿಸ್ಕ್ರೈಬ್ ಯಾವುದೋ ಒಂದು ಫಾರ್ಮೆಟ್ ಅಲ್ಲಿ, ಆಡಿಟ್ ಅವರು ಒಂದು ಫಾರ್ಮೆಟ್ ಅಲ್ಲಿ ಬರಿಬೇಕಂತಾರ. ಫಸ್ಟ್ ನಿಮ್ಮ ಹೆಸರು, ಆಮೇಲೆ ನಿಮ್ದು SSLC ಮಾರ್ಕ್ಸ್ ಕಾರ್ಡು, ಆಮೇಲೆ ನಿಮ್ದು ಫೋಟೋ ಹಚ್ಬೇಕಂತ ಒಂದು ಯಾವುದೋ ಒಂದು ಫಾರ್ಮೆಟ್ ಇರ್ತದಲ್ಲ. ನೀವೇನೋ ಒಂದು ಯಾವುದೇ ಸ್ಕೀಮಿಗೆ ತಗೋಬೇಕಂದ್ರೆ ಒಂದು ಫಾರ್ಮೆಟ್ ಇರ್ತದಲ್ಲ ಸ್ನೇಹಿತರೆ, ಸೇಮ್ ಅದೇ ತರ ಪ್ರಿಸ್ಕ್ರೈಬ್ ಆದಂತ ಫಾರ್ಮೆಟ್ ಅಲ್ಲಿ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್, ಆಯೋಗಕ್ಕೆ ದುಡ್ಡು ಹೇಗೆ ಬರ್ತದೆ ಮತ್ತು ವಾಪಸ್ ಖರ್ಚು ಹೇಗೆ ಮಾಡ್ತೀವಿ, 13ನೇ ಸೆಕ್ಷನ್ ಅಲ್ಲಿ ಇದೆ. ಕ್ಲಾಸ್ಗಳು ಏನು ನೆನ್ಪಿಡೋದು ಬೇಡ ನಮಗೆ. ಅಕೌಂಟ್ಸ್ ಅಂಡ್ ಆಡಿಟ್ ಅಲ್ಲಿ ಈ ತರ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟು ಇದು ಸರಿಯಾ ತಪ್ಪಾ ಅಂತ ಕೇಳ್ತಾರೆ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಸ್ ಪ್ರಿಸ್ಕ್ರೈಬ್ಡ್. ಓಕೆ, ಇದನ್ನ ಹೇಗೆ ಮೇಂಟೈನ್ ಮಾಡ್ಬೇಕಂತ ಗವರ್ನರ್ ಹೇಳ್ತಾರೆ ಅಂದ್ರೆ ಕರೆಕ್ಟಾ? ನೋ, ಅದೇನಿಲ್ಲ. ಆಸ್ ಪ್ರಿಸ್ಕ್ರೈಬ್ಡ್ ಇನ್ ಲಾ ಇಟ್ ಸೆಲ್ಫ್, ಆ ಕಾನೂನಲ್ಲಿ ಏನಿರ್ತದೆ ಕಾಯ್ದೆಯಲ್ಲಿ ಇರುವಂಗೆ. ಆನ್ಯುವಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅನ್ನ ಮಾಡ್ಬೇಕು ಇವರು ಆಯೋಗದವರು. ಆನ್ಯುವಲ್ ಪ್ರತಿ ವರ್ಷ ವಾರ್ಷಿಕ ಈ ಒಂದು ಹೇಳಿಕೆಗಳನ್ನ ಮಾಡ್ಬೇಕು ಅಕೌಂಟ್ಸ್. ಎಸ್, ಅದು ಕ್ಲಾಸ್ಗಳೇನು ನೆನ್ಪಿಡೋದು ಬೇಡ ಸ್ನೇಹಿತರೆ. ನಂಬರ್ ಈ ಪಾಯಿಂಟ್ಗಳನ್ನ ನೆನ್ಪಿಡಿ. ಇದನ್ನೇ 4 ಪಾಯಿಂಟ್ ಕೊಟ್ಟು ಅಕೌಂಟ್ಸ್ಗೆ ಸಂಬಂಧಪಟ್ಟಂಗೆ
ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳ್ತಾರೆ. ಅಕೌಂಟ್ಸ್ ಅಂಡ್ ಆಡಿಟ್ ಎದ್ರ ಬಗ್ಗೆ ಇದೆ ಅಂದ್ರೆ ಸೆಕ್ಷನ್ 13, ಅದು ಅಕೌಂಟ್ಸ್ ಅಂಡ್ ಆಡಿಟ್ ಬಗ್ಗೆ. ಆ ಖಾತೆಗಳ ನಿರ್ವಹಣೆ ಮತ್ತು ಈ ಲೆಕ್ಕ ಪರಿಶೋಧನೆ ಸಂಬಂಧಪಟ್ಟಂಗೆ 13ನೇ ಸೆಕ್ಷನ್ ಪ್ರಕರಣ ಇದೆ. ಆನ್ಯುವಲ್ ಆಡಿಟ್ ಬೈ ಆಡಿಟರ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್, ಇದು ಇಂಪಾರ್ಟೆಂಟ್ ಪಾಯಿಂಟ್, ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಆನ್ಯುವಲ್ ಅಂದ್ರೆ ಎಷ್ಟು? ಒಂದು ವರ್ಷಕ್ಕೆ ಒಂದ್ಸಲ ಆಡಿಟ್ ಆಗುತ್ತೆ. 6 ತಿಂಗಳಿಗೊಮ್ಮೆ ಆಗುತ್ತೆ ಅಂದ್ರೆ ಕರೆಕ್ಟಾ? ಇಲ್ಲ, ಆನ್ಯುವಲ್ ಆಡಿಟಿಂಗ್ ಆಗ್ತದೆ. ಇದು ಆನ್ಯುವಲ್, ವಾರ್ಷಿಕ, ಅದು ಕೇಳ್ತಾರೆ. 6 ತಿಂಗಳಿಗೊಮ್ಮೆ ಮಾಡಬೇಕು, ಕ್ವಾರ್ಟರ್ಲಿ ಒಂದ್ಸಲ ಮಾಡಬೇಕು, ಅದೆಲ್ಲ ತಪ್ಪು. ಆನ್ಯುವಲ್, ವಾರ್ಷಿಕವಾಗಿ ಮಾಡಬೇಕು. ಯಾರು ಮಾಡ್ಬೇಕು ಇದನ್ನ? ಆಡಿಟರ್ ಮಾಡಬೇಕು. ಎಂತ ಆಡಿಟರ್? ಹೆಂಗ್ ಬೇಕಾದಂಗೆ ಮಾಡ್ಬೋದಾ? ಸರ್ಕಾರ ನೇಮಕ ಮಾಡಿದಂತ ಆಡಿಟರ್. ಸರ್ಕಾರ ಯಾರನ್ನಾದ್ರೂ ಒಬ್ಬರ ಆಡಿಟರ್ ಅನ್ನ ನೇಮಕ ಮಾಡುತ್ತೆ. ಓಕೆ, ಗವರ್ನರ್ ನೇಮಕ ಮಾಡಿದಂತ ಕೇಳ್ತಾರೆ. ಅದು ಕರೆಕ್ಟಾ ಸ್ಟೇಟ್ಮೆಂಟ್? ಗವರ್ನರ್ದಲ್ಲ, ಇದು ಬರೀ ಸರ್ಕಾರನೇ, ಇಲ್ಲಿ ಗವರ್ನರ್ ಬರೋದೇ ಇಲ್ಲ ಇದರಲ್ಲಿ. ನಿಮ್ಗೆ ಕನ್ಫ್ಯೂಸ್ ಆಗ್ಬೇಕು, ಆತರ ತಪ್ಪಾಗ್ಬೇಕು ಅನ್ನೋ ಉದ್ದೇಶಕ್ಕೆ ಗವರ್ನರ್ ಅಂತ ಕೇಳೋದು. ಓಕೆ, ಬೇರೆ ಬೇರೆ ರೀತಿ ಹೇಳ್ತಾರೆ. CAG ಅವರು ಆಡಿಟ್ ಮಾಡ್ತಾರೆ ಅಂತ ಕೊಡ್ತಾರೆ, CAG ಬರ್ತಾರೆ ಇದಕ್ಕೆ. ಇಲ್ಲಿ ಸರ್ಕಾರ ಹೇಳಿದಂತ ಒಬ್ಬ ಆಡಿಟರ್ ಬಂದು ಮಾಡ್ತಾರೆ ಅಷ್ಟೇ. ಓಕೆ, ಅರ್ಥ ಆಯ್ತಾ? ಇಲ್ಲಿ ಆನ್ಯುವಲ್ ಇರಬೇಕು, ಆಡಿಟರ್ ಇರ್ತಾರೆ, ಅವ್ರನ್ನ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಮತ್ತೆ ಇವ್ರಿಗೆ ಪೇಮೆಂಟ್ ಹೇಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ. ನೋಡಿ ಇಲ್ಲಿ, ಆಡಿಟರ್ ಶಾಲ್ ಹ್ಯಾವ್ ಅಕ್ಸೆಸ್ ಟು ಆಲ್ ದ ಅಕೌಂಟ್ಸ್, ಎಲ್ಲಾ ರೀತಿಯ ಅಕೌಂಟ್ ತೋರಿಸ್ಬೇಕು ಅವರು. ಈ ಆಯೋಗದ ಅಕೌಂಟ್, ಎಲ್ಲಾ ಅಕೌಂಟ್ಗಳನ್ನ ಕೊಡಬೇಕು. ಈ ಎಲ್ಲಾ ಅಕೌಂಟ್ಗಳಿಗೆ ಅಕ್ಸೆಸ್ ಇರಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಅದು ರಾಂಗ್ ಆಗುತ್ತದೆ. ಇದು ಎಲ್ಲಾ ಅಕೌಂಟ್, ಎಲ್ಲಾ ಖಾತೆಗಳಿಗೆ ಅಕ್ಸೆಸ್ ಇರ್ತದೆ. ಅಂದ್ರೆ ಎಲ್ಲಾ ಖಾತೆಗಳನ್ನ ಪರಿಶೀಲನೆ ಮಾಡಬಹುದು ಆಡಿಟರು. ಯಾವುದು? ಎಲ್ಲ ಈ ಒಂದು ಆಯೋಗದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಅಕೌಂಟ್ಗಳನ್ನ, ಪ್ರತಿಯೊಂದು ಅಕೌಂಟ್ಗಳನ್ನ ಎಲ್ಲದೂ ಅವರಿಗೆ ಅವಕಾಶ ಇರ್ತದೆ ನೋಡೋದಕ್ಕೆ. ಕಮಿಷನ್ ಪೇ ಫ್ರಮ್ ಗ್ರಾಂಟ್ಸ್ ಫಾರ್ ಇಟ್ಸ್ ಆಡಿಟ್. ನೋಡಿ, ಎಲ್ಲ ಬರೀ ಅದರಲ್ಲಿ ಅನುದಾನ, ರಾಜ್ಯ ಸರ್ಕಾರ ಅನುದಾನ ಕೊಡುತ್ತೆ ಅಂತ ಹೇಳಿದ್ವಿ. ಎಷ್ಟನೇ ಸೆಕ್ಷನ್ ಅಲ್ಲಿ ಹೇಳುತ್ತೆ? ಇಲ್ಲೇ ಇದೆ, 12ನೇ ಸೆಕ್ಷನ್ ಆತರ ಹೇಳುತ್ತೆ. ಏನಂತ ಹೇಳುತ್ತೆ? ಇಲ್ಲಿ ರಾಜ್ಯ ಸರ್ಕಾರ ಕಮಿಷನ್ಗೆ ಅನುದಾನ, ಆ ಅನುದಾನದ ದುಡ್ಡು ಬರುತ್ತಲ್ಲ, ಆ ದುಡ್ಡಿನಿಂದನೇ ಈ ಆಡಿಟರ್ಗೂ ಕೂಡ ಪೇ ಮಾಡಬೇಕು. ಈ ಆಡಿಟರ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಸರ್ಕಾರ ಅಪಾಯಿಂಟ್ ಮಾಡ್ತದೆ. ಸರ್ಕಾರ ಅಪಾಯಿಂಟ್ ಮಾಡಿ ಆಡಿಟರ್ಗೆ ಸರ್ಕಾರ ದುಡ್ಡು ಕೊಡುತ್ತಾ? ಕೊಡಲ್ಲ. ಅವರಿಗೆ ಗ್ರಾಂಟ್ಸ್, ಇಂತಿಷ್ಟು ಗ್ರಾಂಟ್ಸ್ ಅಂತ ಒಂದು ವರ್ಷಕ್ಕೆ ಕೊಟ್ಬಿಟ್ರೆ ಆ ದುಡ್ಡಲ್ಲಿ ಅವರು, ಆ ಸದಸ್ಯರು ಮತ್ತು ಅಲ್ಲಿರುವಂತ ಎಲ್ಲಾ ಸಿಬ್ಬಂದಿಗಳು, ಅಧ್ಯಕ್ಷರು ಎಲ್ಲರಿಗೂ ಅಲ್ಲಿಂದನೇ ಪೇಮೆಂಟ್ ಆಗಬೇಕು. ಮತ್ತು ಈ ಆಡಿಟರ್ಗೂ ಅಲ್ಲಿಂದನೇ ಪೇಮೆಂಟ್. ಓಕೆ, ಆಡಿಟರ್ಗೆ ಅಲ್ಲಿಂದನೇ ಪೇಮೆಂಟ್ ಆಗ್ಬೇಕು ಅನ್ನೋದು ಸೆಕ್ಷನ್ 13 ಅಲ್ಲಿದೆ. ನಂತರ ನಮ್ಮ ಯಾವ ಸೆಕ್ಷನ್ ಅಲ್ಲಿ ಈ ಸದಸ್ಯರು ಮತ್ತು ಅಧ್ಯಕ್ಷರಿಗೆ ಪೇಮೆಂಟ್ ಆಗ್ಬೇಕಂತಿದೆ? ನೆನಪಿದೆಯಾ ಸ್ನೇಹಿತರೆ? ಕಮೆಂಟ್ ಮಾಡಿ. ಈಗ ಪಾಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಯಾವ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಫಾಸ್ಟ್ ಆಗಿ ನೋಡೋಣ ಎಲ್ಲಿದೆ ಅದು. ತುಂಬಾ ಸಲ ರಿವಿಷನ್ ಆಗಬೇಕು. 5ನೇದ್ದು ಸ್ಯಾಲರಿ ಅಂತ ಹೇಳಿವಿ. 6ನೇ ಪಾಯಿಂಟ್ ಅಲ್ಲಿ ಏನಿರ್ತದೆ? ಪೇಡ್ ಔಟ್ ಆಫ್ ಗ್ರಾಂಟ್ಸ್. ಅಲ್ಲಿ ಅನುದಾನದಿಂದನೇ ಯಾರಿಗೆ ಪೇಮೆಂಟು? ಈ ಅಧ್ಯಕ್ಷ ಮತ್ತು ಸದಸ್ಯರಿಗೆ. 6ರದ ಡಬಲ್ ಎಷ್ಟು ಸ್ನೇಹಿತರೆ? 6ರದ ಡಬಲ್ 12. 12ರಲ್ಲಿ ಏನಿದೆ? ಈ ರಾಜ್ಯ ಸರ್ಕಾರ ಆಯೋಗಕ್ಕೆ ಅನುದಾನ ಕೊಡುತ್ತೆ ಅಂತಿದೆ. 12ನೇ ಆರ್ಟಿಕಲ್, 12ನೇ ಪ್ರಕರಣ ಅಂತ ಹೇಳ್ಬೇಕು ನೀವು ಇದರಲ್ಲಿ. ಸೆಕ್ಷನ್ 12, ರಾಜ್ಯ ಸರ್ಕಾರ ಆಯೋಗಕ್ಕೆ ದುಡ್ಡು ಕೊಡುತ್ತೆ, ಅನುದಾನ ಕೊಡುತ್ತೆ. ಅದರ ಅರ್ಧ, 12ರ ಅರ್ಧ 6. ಈ ಪೇಡ್ ಔಟ್ ಆಫ್ ಗ್ರಾಂಟ್ಸ್, ಈ ಅಧ್ಯಕ್ಷ ಮತ್ತು ಸದಸ್ಯರು ಇವರಿಗೆ ದುಡ್ಡನ್ನ, ಪೇಮೆಂಟ್ ಅನ್ನ, ಸ್ಯಾಲರಿಯನ್ನ ಯಾರು ಕೊಡ್ತಾರೆ? ಈ ಒಂದು ಅನುದಾನದಿಂದನೇ ಕೊಡಬೇಕು. ಅದು ಸೆಕ್ಷನ್, ಅದರ ಅರ್ಧ ಇರುವಂತದ್ದು. 7ನೇದು ಧೋನಿ ಹೆಸರು ಅಂತ ನೆನ್ಪಿಟ್ಕೊಂಡಿದ್ವಿ. ಇಲ್ಲಿ 12 ಆದ ತಕ್ಷಣ ನಾವೇನ್ ನೋಡಿದ್ವಿ? 13ನೇದು ಏನಂತಿತ್ತು ಸ್ನೇಹಿತರೆ? 13ನೇ ಪಾಯಿಂಟ್, ಈ ಆಡಿಟರಿಗೂ ಆ ಅನುದಾನದಿಂದನೇ ಕೊಡ್ಬೇಕಲ್ಲ. ಒಂದ್ಸಲ ಕೊಟ್ಟಿರ್ತಾರಲ್ಲ ಅದರಲ್ಲೇ ಮಾಡುವಂತ. ಈಗ ನೀವು ನಿಮ್ಮ ತಂದೆ ಪೇರೆಂಟ್ಸ್ ಒಂದ್ಸಲ ದುಡ್ಡು ಹಾಕ್ತಾರೆ ನಿಮಗೆ, ಹಾಕಿ ಎಲ್ಲ ಅದ್ರಾಗೆ ಮಾಡ್ಬೇಕು. ನೀವು ಸ್ಕೂಲ್ಗೆ ನಿಮ್ಮ ಯಾವ್ದದು ಟ್ಯೂಷನ್ ಫೀಸ್ ಏನಿರ್ತದೆ ಅದನ್ನು ಅಲ್ಲೇ ಕೊಡಬೇಕು. ಮೆಸ್ ಫೀಸು, ಈ ತರ ನೀವು ಹಾಸ್ಟೆಲ್ ಅಲ್ಲಿ ಇರ್ತೀರಿ ಅಥವಾ ನಿಮ್ದು ಒಂದು ಸ್ವಂತ ಮನೆ ತಗೊಂಡಿರ್ತೀರಿ 4-5 ಜನ ಸೇರಿ, ಎಲ್ಲ ಅದರಲ್ಲೇ ಆಗ್ಬೇಕು ಅಂತ. ಸೇಮ್ ಅದೇ ತರ ಒಂದ್ಸಲ ಕೊಟ್ಬಿಡ್ತಾರೆ ನಿಮ್ಮ ಪೇರೆಂಟ್ಸ್ ದುಡ್ಡು 1ನೇ ತಾರೀಕಿಗೆ. ಆ ತರ ಇವರು 1 ವರ್ಷಕ್ಕೆ ಒಂದ್ಸಲ ಅಷ್ಟೇ ರಾಜ್ಯ ಸರ್ಕಾರ ಕೊಡುತ್ತೆ. 12ನೇ ಆರ್ಟಿಕಲ್. ಇದರ ಅರ್ಧ ಎಷ್ಟು? 6, ಸೆಕ್ಷನ್ 6. 6ರಲ್ಲಿ ಆ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಪೇಮೆಂಟ್ ಅನ್ನು ಈ ಗ್ರಾಂಟ್ಸ್ ಇಂದನೇ ಕೊಡಬೇಕು. ನೆಕ್ಸ್ಟ್ 13ನೇ ಸೆಕ್ಷನ್ ಅಕೌಂಟ್ಸ್ ಅಂಡ್ ಆಡಿಟ್ ಬಗ್ಗೆ. ಅದರಲ್ಲಿ ಆಡಿಟರ್ಗೂ ಕೂಡ ಈ ಗ್ರಾಂಟ್ಸ್ ಇಂದನೇ, ಅನುದಾನದಿಂದನೇ ದುಡ್ಡು ಹೋಗಬೇಕು. ಓಕೆ, ಸೊ ಅಷ್ಟು ನೆನ್ಪಿಟ್ಕೊಳ್ಳಿ. ರಿಪೋರ್ಟ್ಸ್, ಆನ್ಯುವಲ್ ಸ್ಟೇಟ್ಮೆಂಟ್, ಆ ಆನ್ಯುವಲ್ ಸ್ಟೇಟ್ಮೆಂಟ್ ಮತ್ತು ಈ ಆಡಿಟ್ ಮಾಡಿದಂತ ರಿಪೋರ್ಟ್ ಇರ್ತದಲ್ಲ, ಆ ರಿಪೋರ್ಟ್ ಅನ್ನ ಗೌರ್ಮೆಂಟಿಗೆ ಕೊಡಬೇಕು. ಆ ರಿಪೋರ್ಟ್ ಅನ್ನ ನೀವು ಗವರ್ನರ್ಗೆ ಕೊಡ್ಬೇಕಂದ್ರೆ ಕರೆಕ್ಟಾ? ನೋ, ಗೌರ್ಮೆಂಟೇ, ಎಲ್ಲಾ ಬರೀ ಗೌರ್ಮೆಂಟೇ ಇದರಲ್ಲಿ. ಗವರ್ನರ್ ಎಂಟ್ರಿನೇ ಬರಲ್ಲ ಇದರಲ್ಲಿ. ಆ ರಿಪೋರ್ಟ್, ಆಡಿಟರ್ ರಿಪೋರ್ಟ್ ಕೂಡ ಗೌರ್ಮೆಂಟ್ಗೆ ಕೊಡಬೇಕು. ಆಡಿಟರ್ ರಿಪೋರ್ಟ್ ಮಾಡಿ ಇದಕ್ಕೆ ಆಯೋಗಕ್ಕೆ ಕೊಟ್ಟು ಹೋಗ್ತಾರೆ, ಸೈನ್ ಮಾಡಿ ಇಟ್ಟು ಹೋಗಿರ್ತಾರೆ. ಅದನ್ನ ತಗೊಂಡೋಗಿ ಸರ್ಕಾರಕ್ಕೆ ಇವ್ರು ಕೊಡ್ಬೇಕು.
ಕಾರಲ್ಲಿ ನೀಟಾಗಿ ಅಧ್ಯಕ್ಷ ಸದಸ್ಯ ಎಲ್ಲ ಹೋಗಿ ರಿಪೋರ್ಟ್ ಕೊಟ್ಟು ಬರ್ತಾರೆ. ಅವ್ರಿಗೆ ಹೋಗಿ ಕೊಟ್ಟು ಒಂದು ಹೂಗಚ್ಚ ಕೊಟ್ಟು ಇದರ ರಿಪೋರ್ಟ್ ಇದೆ ಸರ್, ಓಕೆ ಆಯ್ತು ಇಡಿ ಅಂತ ಅವ್ರು ಅಲ್ಲಿ ಸೈಡಲ್ಲಿ ಇಟ್ಟಿರ್ತಾರೆ. ಅದನ್ನ ಓದಾಕ ಅವ್ರಿಗೂ ಟೈಮ್ ಇರಲ್ಲ. ಇದು ಏನೇನಿದೆ ರಿಪೋರ್ಟಲ್ಲಿ ಅಂತ ಒಂದು 2 ಅವರೇ ಕೇಳ್ತಾರೆ, ಇವರೇ ಒಂದು 2 ಪಾಯಿಂಟ್ ಹೇಳಿ ಬರ್ತಾರೆ. ಒಟ್ಟು ರಿಪೋರ್ಟ್ ಟು ಗೌರ್ಮೆಂಟ್ ಆಫ್ಟರ್ ಪೆರೂಸಲ್ ಇದು ಇಂಪಾರ್ಟೆಂಟ್ ಫಾರ್ ಯುವರ್ ಪೆರೂಸಲ್. ನಾರ್ಮಲಿ ನೀವು ಮುಂದೆ ಆಫೀಸರ್ ಆದ್ಮೇಲೆ ನೋಟ್ ಶೀಟ್ ಅಂತ ಬರಿತೀರಿ ಗೊತ್ತಾ, ಮುಂದೆ ನೋಟ್ ಶೀಟ್ ಪ್ರತಿಯೊಂದಕ್ಕೂ ನೋಟ್ ಶೀಟ್ ಬರಿಬೇಕಾಗ್ತದೆ. ನೀವು ಗ್ರೂಪ್ ಬಿ ಅಧಿಕಾರಿ ಆದರೆ, ನೀವು ಗ್ರೂಪ್ ಸಿ ಅಂಡ್ ಗ್ರೂಪ್ ಡಿ ಅವರು ನೋಟ್ ಶೀಟ್ ಬರೆಯಲ್ಲ. ಗ್ರೂಪ್ ಬಿ ಅಂಡ್ ಗ್ರೂಪ್ ಬಿ ಅಧಿಕಾರಿಗಳು ನೋಟ್ ಶೀಟ್ ಬರಿಬೇಕಾಗ್ತದೆ. ಫಸ್ಟ್ ಗ್ರೂಪ್ ಸಿ ಬಿ ಇಂದ ಇನಿಷಿಯೇಟ್ ಆಗ್ತದೆ. ಕೇಸ್ ವರ್ಕರ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಕೇಸ್ ವರ್ಕರ್ ಕೆಲವೊಂದ್ಸಲ ನೋಟ್ ಶೀಟ್ ಅನ್ನ ಈ FD SD ಅವ್ರಿಗೂ ಬರುತ್ತೆ, ಗ್ರೂಪ್ ಸಿ ಅವ್ರಿಗೂ ಬಂದಿರ್ತದೆ. ಬಟ್ ಕೆಲವೊಂದು ಕೇಸಲ್ಲಿ, ಎಲ್ಲ ಕೇಸಲ್ಲಿ ಅಲ್ಲ, ಆ ಕೇಸ್ ವರ್ಕರ್ ಅವರು ನೋಟ್ ಶೀಟ್ ಬರೆದಿರ್ತಾರೆ. ನಂತರದಲ್ಲಿ ಕೌಂಟರ್ ಸೈನ್ಗಳು ಗ್ರೂಪ್ ಬಿ ದವ್ರು ಮಾಡ್ತಾರೆ, ಗ್ರೂಪ್ ಎ ಮಾಡ್ತಾರೆ, ಮತ್ತೆ ಹೈರಾರ್ಕಿವರೆಗೂ ಕೌಂಟರ್ ಸೈನ್ ಆಗ್ತಾ ಹೋಗ್ತಾರೆ. ಅಲ್ಲಿ ಬರೀತೀರಿ ಫಾರ್ ಯುವರ್ ಪೆರೂಸಲ್, ಅಂದ್ರೆ ನಿಮ್ಮ ಗಮನಕ್ಕೆ ಅಂತ ಆ ಥರ ಕೊಡ್ತಾರಲ್ಲ. ಗೌರ್ಮೆಂಟ್ ಆಫ್ಟರ್ ಪೆರೂಸಲ್ ಆಫ್ ರಿಪೋರ್ಟ್ ಗಿವ್ ಡೈರೆಕ್ಷನ್ ಟು ಕಮಿಷನ್ ಅಂಡ್ ಇಟ್ ಶಾಲ್ ಕಂಪ್ಲೈ. ಇದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ ನಂಬರ್ ಏನ್ ಬೇಡ. 13ನೇ ಸೆಕ್ಷನ್ ಅಕೌಂಟ್ ಅಲ್ಲಿ ಈ ರಿಪೋರ್ಟ್ ಅನ್ನ, ಆಡಿಟರ್ ರಿಪೋರ್ಟ್ ಅದೆಲ್ಲ ಇದನ್ನ ಗೌರ್ಮೆಂಟಿಗೆ ಕೊಡ್ತಲ್ಲ, ಗೌರ್ಮೆಂಟ್ ಏನ್ ಮಾಡ್ತದೆ ಆ ರಿಪೋರ್ಟ್ ಅನ್ನು ನೋಡಿಬಿಟ್ಟು ಈ ಕಮಿಷನ್ಗೆ, ಆಯೋಗಕ್ಕೆ ನಿರ್ದೇಶನಗಳನ್ನ ಕೊಡುತ್ತೆ. ಏನಂತ ನಿರ್ದೇಶನ ಕೊಡುತ್ತೆ, ಅದಕ್ಕೆ ಏನೇನು ಅನ್ಸುತ್ತೆ ಆ ರಿಪೋರ್ಟ್ ನೋಡಿ, ಅದ್ರಿಗೆ ಏನೇನು ಪ್ರಾಬ್ಲಮ್ ಅನ್ಸಿರುತ್ತೋ ಅದ್ರ ಪ್ರಕಾರ ನಿರ್ದೇಶನ. ಆ ನಿರ್ದೇಶನವನ್ನ ಕಮಿಷನ್ ಫಾಲೋ ಮಾಡ್ಬೇಕಾ? ಎಸ್, ಇಟ್ ಶಾಲ್ ಕಂಪ್ಲೈ. ರಾಜ್ಯ ಸರ್ಕಾರ ಇದಕ್ಕೆ, ಆಯೋಗಕ್ಕೆ ನಿರ್ದೇಶನಗಳನ್ನ ಒಂದಿಷ್ಟು ಈ ತರ ಮಾಡಿ, ಲಾಸ್ಟ್ ಟೈಮ್ ಮಿಸ್ಟೇಕ್ ಆಗಿದೆ ಅಂತ ರಿಪೋರ್ಟ್ ಅಲ್ಲಿ ಬಂದಿದೆ, ಸೊ ಅದಕ್ಕೋಸ್ಕರ ನಿರ್ದೇಶ. ಈಗ ನಿಮ್ಮ ರಿಪೋರ್ಟ್ ಇರ್ತದೆ, ನೀವೇನೇನು ಮಾಡಿರಿ 1 ವರ್ಷ ಓದಿದ್ದಾನೆ ನಿಮ್ಮ ರಿಪೋರ್ಟ್ ನಿಮ್ಮ ಪೇರೆಂಟ್ಸಿಗೆ ಕೊಟ್ಟಾರ ಅನ್ಕೊಳ್ಳಿ, ಕೊಡ್ತೀರಿ ನೀವೇ ಹೋಗಿ ಆ ಥರ ಏನೇನಾಗಿದೆ ಅಂತ. ಅವ್ರು ಅದನ್ನ ರಿಪೋರ್ಟ್ ನೋಡ್ತಾರೆ. ಓಕೆ, ಇವರು ಈ ಥರ ಡೈಲಿ ಚೆನ್ನಾಗಿ ಓದ್ತಾ ಇರಲಿಲ್ಲ, ಸ್ವಲ್ಪ ಫೋನಲ್ಲಿ ಜಾಸ್ತಿ ಮಾತಾಡ್ತಾ ಇದ್ರು, ಬಟ್ ನಮ್ಮ ಜೊತೆ ಅಂತೂ ಮಾತಾಡಿಲ್ಲ, ಬೇರೆ ಎಲ್ಲೋ ಮಾತಾಡ್ತಾ ಇದ್ರು. ಸೊ ಅದಕ್ಕೆ ಅವ್ರು ಒಂದಿಷ್ಟು ಡೈರೆಕ್ಷನ್ ಕೊಡ್ತಾರೆ ನಿಮಗೆ. ಅದನ್ನ ನೀವು ಕಂಪ್ಲೈ ಮಾಡ್ಬೇಕಲ್ಲ, ಮಾಡಲೇಬೇಕು. ಆ ಥರ ಕಂಪಲ್ಸರಿ, ಇದಿಲ್ಲ ಅಂದ್ರೆ ಏಟು ಬೀಳ್ತಾವೆ ನಿಮಗೆ. ಆ ಥರ ಅರ್ಥ ಆಯ್ತಾ? ಇದು ಗೌರ್ಮೆಂಟ್ ಅದು ರಿಪೋರ್ಟ್, ಆಯೋಗ ಗೌರ್ಮೆಂಟಿಗೆ ರಿಪೋರ್ಟ್ ಕೊಟ್ಟ ತಕ್ಷಣ ಆ ರಿಪೋರ್ಟ್ ಅನ್ನ ಇವರು ಪಕ್ಕಾ ಅದನ್ನ ಡೈರೆಕ್ಷನ್ ಕೊಟ್ಟಾಗ ಫಾಲೋ ಮಾಡಲೇಬೇಕು ಕಮಿಷನ್. ಇಷ್ಟು ಪಾಯಿಂಟ್ಗಳು ನೆನ್ಪಿಡಿ. ಇದು ಸೀರಿಯಲ್ ವಾಗಿ 7 ನೆನ್ಪಿಡ್ಬೇಕಂತ ಹಂಗಿಲ್ಲ, ಅಷ್ಟು ತಲೆ ಕೆಡಿಸ್ಕೋಬೇಡಿ. ಸೆಕ್ಷನ್ 13 ಅಕೌಂಟ್ಸ್ ಮತ್ತು ಆಡಿಟ್ ಬಗ್ಗೆ ಇದೆ, ಅಷ್ಟೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದರ ಜೊತೆಗೆ ಈ ಪಾಯಿಂಟ್ಗಳು ಹಿಂದೆ ಮುಂದೆ ಆದ್ರೂ ಪರವಾಗಿಲ್ಲ. ಏನಿರ್ತದಪ್ಪ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ನ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಅಲ್ಲಿ ಮಾಡ್ತಾರೆ. CAG ಅವರು ಮಾಡ್ತಾರಲ್ಲ, ಅವ್ರು ಯಾವ ಫಾರ್ಮೆಟ್ ಅಲ್ಲಿ ಮಾಡ್ತಾರೆ ಸ್ನೇಹಿತರೆ? ಆಡಿಟ್ ಅನ್ನ CAG ಅವರು ಯಾವ ಫಾರ್ಮೆಟ್ ಅಲ್ಲಿ ಮಾಡ್ತಾರೆ, ಅದು ಕೂಡ ಕ್ವಶನ್ ಕೇಳಿದ್ದಾರೆ. ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಹೇಳಿ ಮತ್ತು ಯಾವ ಭಾಗದಲ್ಲಿ ಬರ್ತದೆ ಅದು, ನಂತರ ಅವ್ರಿಗೆ ಯಾವ ಫಾರ್ಮೆಟ್ ಅಲ್ಲಿ ಆಡಿಟ್ ಅನ್ನ ಮಾಡ್ತಾರೆ. ಓಕೆ, ಈ ಒಂದು ಇದಕ್ಕೆ CAG ಸಂಬಂಧ ಇಲ್ಲ. CAG ಎಲ್ಲ ಇಂಥವೆಲ್ಲ ಮಾಡಲ್ಲ. ಇಲ್ಲಿ ಬಂದು ಯಾರು ಆಡಿಟ್ ಮಾಡ್ತಾರೆ? ಸರ್ಕಾರ ನೇಮಕ ಮಾಡಿದಂಥ ಒಬ್ಬ ವ್ಯಕ್ತಿ. ಆನ್ಯುವಲ್ ಸ್ಟೇಟ್ಮೆಂಟ್ ಕೊಡಬೇಕು, ಪ್ರಿಸ್ಕ್ರೈಬ್ ಫಾರ್ಮೆಟ್ ಅಲ್ಲಿ ಇರಬೇಕು. ಎಲ್ಲ ಅಕೌಂಟ್ ಅನ್ನು ನೋಡೋಕೆ ಆಡಿಟರ್ಗೆ ಅವಕಾಶ ಇದೆ. ಆ ಒಂದು ಆಡಿಟರ್ ಬರ್ತಾರಲ್ಲ, ಅವ್ರು ಬಂದು ಕೆಲಸ ಮಾಡಿದ್ರೆ ಅವ್ರಿಗೆ ದುಡ್ಡು ಬೇಕಲ್ಲ. ಫ್ರೀಯಾಗಿ ಯಾರು ಮಾಡ್ತಾರೆ? ಯಾವುದು ಫ್ರೀ ಇರಲ್ಲ ಇಲ್ಲಿ. ಆ ಥರ ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತದೆ? ಆ ಗ್ರಾಂಟ್ಸ್, ಅನುದಾನ ಸಿಕ್ಕಿರ್ತಲ್ಲ, ಅನುದಾನದಿಂದ ಕೊಡ್ಬೇಕು. ಅನುದಾನ ಎಷ್ಟನೇ ಆರ್ಟಿಕಲ್ ಅಲ್ಲಿ ಪ್ರಕಾರ, ಸೆಕ್ಷನ್ ಪ್ರಕಾರ, ಎಷ್ಟನೇ ಪ್ರಕರಣ ಪ್ರಕಾರ ಅನುದಾನ ಸಿಕ್ಕಿರ್ತದೆ ಅವ್ರಿಗೆ? 12ನೇ ಪ್ರಕರಣ ಪ್ರಕಾರ ರಾಜ್ಯ ಸರ್ಕಾರದಿಂದ ಅನುದಾನ ಸಿಕ್ಕಿರ್ತದೆ. ಓಕೆ, ಗೌರ್ಮೆಂಟ್ ಅದನ್ನು ರಿಪೋರ್ಟ್ ಅನ್ನ ಗೌರ್ಮೆಂಟಿಗೆ ಕೊಡಬೇಕು. ಆ ರಿಪೋರ್ಟ್ ನೋಡಿಬಿಟ್ಟು ವಾಪಸ್ ನೀವು ಅದನ್ನ ಫಾಲೋ ಮಾಡಿ, ನಾ ಏನು ಹೇಳಿದ್ದೆ ಅದನ್ನ ಮಾಡಿ ಅಂತ ಅವರು ನಿರ್ದೇಶನ ಕೊಡ್ತಾರೆ. ಆ ನಿರ್ದೇಶನವನ್ನ ಫಾಲೋ ಮಾಡಲೇಬೇಕು. 13ವರೆಗೆ ಆಯ್ತಾ? ಈಗ ಸೆಕ್ಷನ್ 14 ಪ್ರಕರಣ 14. ಇಲ್ಲಿ ಸೆಕ್ಷನ್ 18 ಮುಗಿದ್ಬಿಡ್ತು. ಸೆಕ್ಷನ್ 18 ಆದ್ರೆ ಮುಗಿದೋಯ್ತು ಇದು ಚಾಪ್ಟರ್. ಕ್ಲಿಯರ್ ಆಗ್ತಾ ಇದೆ ಸ್ನೇಹಿತರೆ? ಇದು ಮಾತು ಭಾಳ ಟೆನ್ಷನ್ ಮಾಡ್ಬಿಡಿ. ಇಲ್ಲಿ 18 ಮುಗಿದ ತಕ್ಷಣ ಮತ್ತೆ ಇನ್ನೊಂದ್ಸಲ ಇದೇ ಕ್ಲಾಸಲ್ಲಿ ರಿವಿಷನ್ ಮಾಡೋಣ. ಆಮೇಲೆ ನೀವು ಒಂದ್ಸಲ ಯಾರಿಗಾರ ಫೋನ್ ಹಚ್ಚಿ ಅವ್ರು ಸ್ವಲ್ಪ ಒಂದು ಕತೆ ಹೇಳಿ ಇವ್ರಿಗೆ, ಈ ಥರ ಸೀರಿಯಲ್ ವೈಸ್. 14ನೇದು ಏನಿದೆ? ಆನ್ಯುವಲ್ ರಿಪೋರ್ಟ್, ವಾರ್ಷಿಕ ವರದಿ. ಓಕೆ, ವಾರ್ಷಿಕ ವರದಿಯನ್ನ, ಒಂದು ವರ್ಷದಲ್ಲಿ ಏನೇನು ಕಿತ್ತು ದಬ್ಬಾಕಿದೀವಿ ಅನ್ನೋದನ್ನ ಅವರು ಆನ್ಯುವಲ್ ರಿಪೋರ್ಟ್ ಅನ್ನ ಯಾರಿಗೆ ಕೊಡಬೇಕು? ಇದು ಗೌರ್ಮೆಂಟಿಗೆ ಕೊಡಬೇಕು. ಇಲ್ಲಿ ಒಂದು ರಿಪೋರ್ಟ್ ಇತ್ತಲ್ಲ ಸ್ನೇಹಿತರೆ, ಇಲ್ಲೇನಿದು? ಇಲ್ಲಿ ರಿಪೋರ್ಟ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟ ಆನ್ಯುವಲ್ ಸ್ಟೇಟ್ಮೆಂಟ್, ಅಕೌಂಟಿಗೆ ಸಂಬಂಧಪಟ್ಟಂಗೆ ದುಡ್ಡು ಎಷ್ಟು ಖರ್ಚಾಯ್ತು, ಏನಾಯ್ತು, ಅದಕ್ಕೆ ಸಂಬಂಧಪಟ್ಟಂಗೆ ಈ ಆನ್ಯುವಲ್ ಸ್ಟೇಟ್ಮೆಂಟ್. ಇಲ್ಲಿರೋದು ನೀವು ಆಸ್ ಎ ಕಮಿಷನ್, ಒಂದು ಆಯೋಗವಾಗಿ ಏನೇನು ಮಾಡಿದ್ರಪ್ಪ ಕೆಲಸ ನೀವು, ಆ ಥರ ನೀವು ಕೂಡ ನಿಮ್ಮ ಆನ್ಯುವಲ್ ರಿಪೋರ್ಟ್ ಅನ್ನು ನಿಮ್ಮ ಪೇರೆಂಟ್ಸಿಗೆ ಅಥವಾ ನಿಮ್ಗೆ ಯಾರಿಗೆ ಕಂಡ್ರೆ ನಿಮ್ಗೆ ಭಯ ಇರ್ತದೆ ಅಥವಾ ಯಾರು ನಿಮ್ಮ ಬಗ್ಗೆ ಕೇರ್ ಇರ್ತಾರೋ ಅವ್ರಿಗೆ ಆನ್ಯುವಲ್ ರಿಪೋರ್ಟ್ ಕೊಡಬೇಕು. ಅಟ್ಲೀಸ್ಟ್ ನೀವು ವಾರಕ್ಕೊಂದು ರಿಪೋರ್ಟ್ ಕೊಟ್ಟರು ಅಡ್ಡಿ ಇಲ್ಲ. ವಾರಕ್ಕೊಂದು ಸಲ ಹೇಳ್ಬೇಕು, ನಾ ಈ ಒಂದು ವಾರದಲ್ಲಿ ಚೆನ್ನಾಗಿ ಓದಿದೆ, ಓದಿಲ್ಲ ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಮತ್ತೆ ನಿಜ, ಇಷ್ಟು ಅವರ್ ಓದಿದೆ, ಇಷ್ಟು ಕಾನ್ಸೆಪ್ಟ್ಗಳನ್ನು ಮುಗಿಸಿದೆ, ಇಷ್ಟು ಚಾಪ್ಟರ್ ಮುಗಿಸಿದೆ,
ಇನ್ನೂ ಇಷ್ಟು ನನ್ನ ಕೆಪಾಸಿಟಿ ಇಷ್ಟಿತ್ತು ಮಾಡ್ಬೇಕು ಆ ಥರ ರಿಪೋರ್ಟ್ ಕೊಡ್ತಾ ಹೋದ್ರೆ ಅವರು ಸ್ವಲ್ಪ ಸಜೆಷನ್ ಕೊಟ್ಟಾಗ ನಿಮಗೂ ಒಂದು ಭಯದಿಂದ ಓದ್ತಾ ಹೋಗ್ತೀರಿ. ಅಕೌಂಟಬಿಲಿಟಿ ಇಲ್ಲ ಅಂದ್ರೆ ಏನೂ ಆಗಲ್ಲ ಸ್ನೇಹಿತರೆ. ಮುಂದೆ ಗೌರ್ಮೆಂಟಲ್ಲಿ ಯಾಕೆ ಇಷ್ಟೆಲ್ಲ ಗೌರ್ಮೆಂಟ್ ಈ ಪಾಕಿಸ್ತಾನದೆಲ್ಲ ಬೇಗ ಬೇಗ ಸರ್ಕಾರ ಬಿದ್ದೋಗ್ತಾವು, ಬಾಂಗ್ಲಾದೇಶದ ಸರ್ಕಾರ ಬಿದ್ದೋಗ್ತಾ ಇದೆ. ನಮ್ಮ ಸರ್ಕಾರ ಎಷ್ಟೊಂದು ತೊಂದರೆ ಆದರೂ ಯಾಕೆ ಬೀಳಲ್ಲ? ಯಾಕಂದ್ರೆ ನಮ್ಮ ಸಿಸ್ಟಮ್ ಅಷ್ಟು ಕ್ಲೀನ್ ಆಗಿದೆ. ಪ್ರತಿಯೊಂದಕ್ಕೂ ಎಲ್ಲ ಚೆಕ್ ಆ್ಯಂಡ್ ಬ್ಯಾಲೆನ್ಸಸ್ ಇದ್ದೇ ಇದೆ. ಯಾರೊಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ಚೆಕ್ ಮಾಡೋದಕ್ಕೆ ಸಿಸ್ಟಮ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಪರ್ಸನಲ್ ಸಿಸ್ಟಮನ್ನು ಆ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ರಿಪೋರ್ಟನ್ನು ಹೇಳಿ, ನೀವು ಏನೇನು ಮಾಡಿದಿರಿ, ತಪ್ಪು ಇರಲಿ ಇದಿರಲಿ ಹೇಳಿ. ಅವ್ರಿಗೆ ಹೇಳ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಓಕೆ ನಾವು ಮಾಡಿದ್ದ ತಪ್ಪಂತ ನಿಮಗೆ ಅನಿಸಿದಾಗ ನೆಕ್ಸ್ಟ್ ಟೈಮ್ ನಾನು ಹೇಳ್ಬೇಕಾದ್ರೆ ಇವರಿಗೆ ನಾ ಈ ಥರ ತಪ್ಪು ಮಾಡಬಾರ್ದು ಅನ್ನೋದೊಂದು ಇರ್ತದೆ ನಿಮಗೆ. ಓಕೆ, ಸೆಕ್ಷನ್ 14 ಆನ್ಯುವಲ್ ರಿಪೋರ್ಟ್, ವಾರ್ಷಿಕ ವರದಿಯನ್ನು ಯಾರಿಗೆ ಕೊಡ್ತಾರೆ? ಗವರ್ನರಿಗೆ ಕೊಡ್ತಾರಾ? ಇಲ್ಲ, ಸರ್ಕಾರಕ್ಕೆ ಕೊಡ್ತಾರೆ. 15ನೇ ಪ್ರಕರಣ ಸೆಕ್ಷನ್ 15 ಆನ್ಯುವಲ್ ರಿಪೋರ್ಟ್ ಆ್ಯಂಡ್ ಆಡಿಟ್ ರಿಪೋರ್ಟ್ ಲೇಡ್ ಬಿಫೋರ್ ದ ಸ್ಟೇಟ್ ಲೆಜಿಸ್ಲೇಚರ್. ಇದು ಇಂಪಾರ್ಟೆಂಟ್, ಇದನ್ನು ಪಕ್ಕ ಕೇಳ್ತಾರೆ. ಯಾವ ಸೆಕ್ಷನ್ ಅಂತ ಆದರೂ ಕೇಳ್ಬೋದು ಅಥವಾ ಡೈರೆಕ್ಟ್ ಕ್ವಶನ್. ಸೆಕ್ಷನ್ 15 ಭಾಳ ಇಂಪಾರ್ಟೆಂಟ್. ಆನ್ಯುವಲ್ ರಿಪೋರ್ಟ್ ಆ್ಯಂಡ್ ಆಡಿಟ್ ರಿಪೋರ್ಟ್ ಲೇಡ್ ಬಿಫೋರ್ ದ ಸ್ಟೇಟ್ ಲೆಜಿಸ್ಲೇಚರ್. ವಾರ್ಷಿಕ ವರದಿ ಮತ್ತು ಆಡಿಟ್ನ ವರದಿಯನ್ನು ರಾಜ್ಯ ಶಾಸಕಾಂಗದ ಮುಂದೆ ಇಡಬೇಕು. ಯಾರು ರಾಜ್ಯ ಶಾಸಕಾಂಗ ಅಂದರೆ ಎರಡು ಇದಾವಲ್ಲ ನಮ್ಮಲ್ಲಿ, ಬೈ ಕ್ಯಾಮ್ರಲ್ ಇದೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಇದೇ ರೀತಿ KPSC ಅವರು ಕೊಡ್ತಾರ ರಿಪೋರ್ಟನ್ನು. ಯಾರಿಗೆ ಕೊಡ್ತಾರೆ ಸ್ನೇಹಿತರೆ? ಇವರಾದ್ರೆ ರಾಜ್ಯಕ್ಕೆ ಕೊಡ್ತಾರ ಅಂತ ಹೇಳಿದ್ವಿ. KPSC ಅವರು ಯಾರಿಗೆ ಕೊಡ್ತಾರೆ ರಿಪೋರ್ಟನ್ನು ಹೇಳಿ? ಅದು ಕೂಡ ಕಮೆಂಟ್ ಸೆಕ್ಷನ್ ಹೇಳಿ ಸ್ನೇಹಿತರೆ. KPSC ಅವರು ರಿಪೋರ್ಟನ್ನು ಈ ಥರ ಯಾರಿಗೆ ಕೊಡ್ತಾರೆ? ಆ ರಿಪೋರ್ಟ್ ತಗೊಂಡು ಆ ವ್ಯಕ್ತಿ ಯಾರ ಮುಂದೆ ಹೋಗಿ ಇಡಬೇಕು? ಕ್ವಶನ್ ಅರ್ಥ ಆಯ್ತಾ? ಇದನ್ನ ಹೇಳಿ, ಈ ಥರನ ಕೇಳ್ತಾರೆ. ಇಲ್ಲಿ ಆನ್ಸರ್ ಗೌರ್ಮೆಂಟ್. ಆನ್ಯುವಲ್ ರಿಪೋರ್ಟನ್ನು ಗೌರ್ಮೆಂಟಿಗೆ ಕೊಡ್ತಾರೆ. ಆನ್ಯುವಲ್ ರಿಪೋರ್ಟ್ ಆ ಗೌರ್ಮೆಂಟ್ ತಗೊಂಡೋಗಿ ಸ್ಟೇಟ್ ಲೆಜಿಸ್ಲೇಚರ್ ಮುಂದೆ ಇರಬೇಕು. ಗೌರ್ಮೆಂಟ್ ಅಂದ್ರೆ ಏನರ್ಥ? ಎಕ್ಸಿಕ್ಯೂಟಿವ್ ಅವರು. ಗೌರ್ಮೆಂಟ್ ಕಾರ್ಯಾಂಗ ಅದು. ಇಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗದ ಮುಂದೆ ಇಡಬೇಕು. ಲೆಜಿಸ್ಲೇಚರ್ ಅಂದ್ರೆ ಯಾರು? ವಿಧಾನಸಭೆ ಅಂದ್ರೆ MLAಗಳು ಇರ್ತಾರೆ ಅಲ್ಲೆಲ್ಲ. ಗೌರ್ಮೆಂಟ್ ಅಂದ್ರೆ ಕೇವಲ ಕಾರ್ಯಾಂಗ, ಮಿನಿಸ್ಟರ್ಗಳು ಇರ್ತಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ CM, ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿ ಮಂಡಲ, ಅದಕ್ಕೆ ಗೌರ್ಮೆಂಟ್ ಅಂತೀವಿ ನಾವು. ಅದು ಕಾರ್ಯಾಂಗ. ರಿಪೋರ್ಟನ್ನು ಕಾರ್ಯಾಂಗ ಕೊಡ್ತೀರಿ. ಈ ಕಾರ್ಯಾಂಗದವ್ರು ತಗೊಂಡೋಗಿ ಎಲ್ಲಿಡ್ತಾರೆ? ಶಾಸಕಾಂಗದ ಮುಂದೆ ಇಡ್ತಾರೆ. ಇಷ್ಟು ಸೆಕ್ಷನ್ 15ರವರೆಗೂ ಕ್ಲಿಯರ್ ಆಯ್ತಾ? ಮತ್ತೆ ಇದೇ ಕ್ಲಾಸಲ್ಲಿ ರಿವಿಷನ್ ಮಾಡೋಣ ಒಂದ್ಸಲ. ಈಗ ಲಾಸ್ಟ್ ಚಾಪ್ಟರ್ 5 ಅಧ್ಯಾಯ 5. ಇಲ್ಲಿ ಸೆಕ್ಷನ್ 16, 17, 18 3 ಬರ್ತಾವು. 16ರಲ್ಲಿ ಅಧ್ಯಕ್ಷ, ಸದಸ್ಯರು ಮತ್ತು ನೌಕರರು. IPC ಸೆಕ್ಷನ್ 21 ಆ ಒಂದು ಅರ್ಥದಲ್ಲಿ ಇವರು ಸಾರ್ವಜನಿಕ ಸೇವಕ. ಇದು ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಕೂಡ ಸೆಕ್ಷನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಈ ಅಧ್ಯಕ್ಷ, ಸದಸ್ಯರು, ನೌಕರರು ಇವರೆಲ್ಲ ಸಾರ್ವಜನಿಕ ಸೇವಕರು ಹೌದೋ ಅಲ್ವೋ? ಎಸ್, ದೇ ಆರ್ ದ ಪಬ್ಲಿಕ್ ಸರ್ವೆಂಟ್. ಹಂಗಂತ ಎಲ್ಲಿ ಕೊಟ್ಟಾರೆ? ಎಲ್ಲಿ ಕೊಟ್ಟಿರೋದು? ಸೆಕ್ಷನ್ 16 ಕೊಟ್ಟಿದ್ದಾರೆ. ಕೇಳ್ತಾರೆ, ಈ ಸೆಕ್ಷನ್ ಪಕ್ಕಾ ಇಂಪಾರ್ಟೆಂಟ್. ಓಕೆ, ಅಧ್ಯಕ್ಷ, ಸದಸ್ಯರು, ನೌಕರರು ಎಲ್ಲರೂ ಪೂರ್ತಿ ಅಲ್ಲೆಲ್ಲ ಗಾಡಿ ಹೊಡೆಯುವಂಥ ಡ್ರೈವರ್ಗಳು ಎಲ್ಲರೂ ಅಲ್ಲೇ ಬರ್ತಾರೆ. ಓಕೆ, ಸಾರ್ವಜನಿಕ ಸೇವಕ ಅನ್ನೋದು ಕ್ಲಿಯರ್ ಕಟ್ಟ ಕೊಟ್ಟಾರೆ. ರೈಟ್. ಸೆಕ್ಷನ್ 17 ಏನು ಹೇಳುತ್ತೆ? ಈ ಎಲ್ಲದಕ್ಕೆ ಸಂಬಂಧಪಟ್ಟಂಗೆ ನಿಯಮಗಳನ್ನ ಮಾಡುವ ಅಧಿಕಾರ ಯಾರಿದ್ದಾರೆ? ಇವೆಲ್ಲ ಇಡೀ ಚೇಂಜಸ್ ಆ ಕಾಯ್ದೆಗೆ ಸಂಬಂಧಪಟ್ಟಂಗೆ ನಿಯಮ ಮಾಡೋದು ಯಾರಿಗೆ ಅಧಿಕಾರ? ರಾಜ್ಯಪಾಲರಿಗೆ ಏನಾರ ಇದೆಯಾ? ಇಲ್ಲ, ರಾಜ್ಯ ಸರ್ಕಾರಕ್ಕೇನೆ. ರಾಜ್ಯ ಶಾಸಕಾಂಗಕ್ಕೆ ಇದೆ ಅಂತ ಕೊಟ್ರೆ ನೋ, ಇಲ್ಲ, ಸರ್ಕಾರ ಕಾರ್ಯಾಂಗ ಮಾಡತ್ತೆ. ಈ ತರ ನೀವು ವಿಧಾನಸಭೆಯಲ್ಲಿ ಅಲ್ಲಿ ಶಾಸಕಾಂಗ ಇರುತ್ತಲ್ಲ, ಅವ್ರು ಮಾಡಲ್ಲ ಅದನ್ನ. ಇಲ್ಲಿ ಕಾರ್ಯಾಂಗ, ನಿಯಮಗಳನ್ನ, ರೂಲ್ಸ್ಗಳನ್ನ ಮಾಡೋದು ಯಾವಾಗ್ಲೂ ಕಾರ್ಯಾಂಗ ಮಾಡ್ತಾವ. ರೂಲ್ಸ್ಗಳನ್ನ ಶಾಸಕಾಂಗ ಏನ್ ಮಾಡತ್ತೆ? ಬರೀ ಕಾನೂನನ್ನ ಮಾಡ್ತದೆ, ಕಾಯ್ದೆ ಬ್ರಾಡ್ ಫ್ರೇಮ್ವರ್ಕ್ ಅಷ್ಟೇ ಇರ್ತದೆ. ಇನ್ ಡಿಟೇಲ್ ರೂಲ್ಸ್ಗಳನ್ನ ಮಾಡೋದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಅಂದ್ರೆ ಮಂತ್ರಿಗಳೇ ಮಾಡ್ತಾರೆ, ನೀವೇ ಆಫೀಸರ್, ನೀವೆಲ್ಲ ಅಧಿಕಾರಿಗಳಾಗಿ ಹೋಗಿ ಸೆಲೆಕ್ಟ್ ಆಗ್ತಾರಲ್ಲ, ನೀವೇ ಮಾಡೋದು, ನೀವೇ ಸರ್ಕಾರ, ನೀವೇ ರಾಜ್ಯ ಸರ್ಕಾರ. ಓಕೆ, ನೀವೇ ಅಂದ್ರೆ ಮನಸ್ಸಿಗೆ ಬಂದಾಗ ಏನ್ ತಿಳಿತದೆ ಅದು ಮಾಡೋದಲ್ಲ, ರೂಲ್ಸ್ ಪ್ರಕಾರನೇ ಮಾಡ್ಬೇಕು ಮತ್ತೆ ನೀವು. ಓಕೆ, 18 ನೋಡಿ, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್. ಲಾಸ್ಟಿಗೆ ನಾವು ಎಲ್ಲಿವರೆಗೆ ಎಷ್ಟು ಸೆಕ್ಷನ್ ಇದೆ ಸ್ನೇಹಿತರೆ? ವಿರಾಟ್ ಕೊಹ್ಲಿ ಅವರಿಗೆ ಮುಗಿತದೆ. KL ರಾಹುಲ್ 1ನೇ ಜರ್ಸಿ ನಂಬರ್ ಸ್ಟಾರ್ಟ್ ಆಗಿ ಸೆಕ್ಷನ್ 18 ವಿರಾಟ್ ಕೊಹ್ಲಿಗೆ ಮುಗಿದೋಯ್ತು. ಎಷ್ಟು ಸೆಕ್ಷನ್ಗಳಿದಾವೆ ಅಂದ್ರೆ ಏನ್ ಹೇಳ್ತೀರಿ? ವಿರಾಟ್ ಕೊಹ್ಲಿ ಅವರಿಗೂ ಜರ್ಸಿ ನಂಬರ್ 18 ಸೆಕ್ಷನ್ಗಳಿದಾವು. ಪವರ್ ಟು ರಿಮೂವ್ ಡಿಫಿಕಲ್ಟೀಸ್ ಅಂದ್ರೆ ಈ ರೀತಿ ಆಯೋಗ ಏನ್ ಮಾಡ್ಬೇಕಾದ್ರ ಇಲ್ಲಿ ಡಿಫಿಕಲ್ಟಿ ಅಂದ್ರೆ ಈ ಒಂದು ನಡೆಯುವಂತ ಟೈಮಲ್ಲಿ, ಈ ಆಯೋಗ ಕೆಲಸವಂತ ಮಾಡುವಂತ ಟೈಮಲ್ಲಿ ಕೆಲವೊಂದು ಏನೇನೋ ಡಿಫಿಕಲ್ಟೀಸ್ ಬರ್ತಾವಲ್ಲ, ಅವನ್ನ ರಿಮೂವ್ ಮಾಡುವಂತ ಅಧಿಕಾರ ಇರ್ತದೆ ಆಯೋಗಕ್ಕೆ. ಆತರ ರಿಮೂವ್ ಮಾಡುವಂತ ಅಧಿಕಾರ ಇರ್ತದೆ. ಸೊ ಪವರ್ ಟು ರಿಮೂವ್ ಡಿಫಿಕಲ್ಟೀಸ್ ಆತರ. ಓಕೆ, ಪವರ್ ಟು ರಿಮೂವ್ ಡಿಫಿಕಲ್ಟೀಸ್ ಯಾರ ಹತ್ರ ಇರ್ತದೆ? ಇಲ್ಲಿ ಸೆಕ್ಷನ್ ಯಾವ ಸೆಕ್ಷನ್? 18. ನಿಯಮಗಳನ್ನ ಮಾಡುವ ಅಧಿಕಾರ ಸೆಕ್ಷನ್ 17 ಅಲ್ಲಿ. ಇನ್ನೊಂದ್ಸಲ ಫಾಸ್ಟ್ ಆಗಿ 1ರಿಂದ ನೋಡ್ಬಿಡೋಣ.
ಮತ್ತೆ ಪದೇ ಪದೇ ರಿಪೀಟ್ ಆಗುತ್ತೆ ಅನ್ಕೋಬೇಡಿ, ಸ್ವಲ್ಪ ಇನ್ನೊಂದ್ಸಲ ರಿವಿಷನ್ ಮಾಡೋಣ. ನೀವು ಮಾಡಿ, ಮತ್ತೆ ನೀವು ಮಾಡಿರ್ತಾರೋ ಇಲ್ಲೋ ಅಂತ ಡೌಟಲ್ಲಿ ನಾನು ಇನ್ನೊಂದ್ಸಲ ಮಾಡ್ತಾ ಇರ್ತೀನಿ. ನೋಡಿ ಇಲ್ಲಿ ಏನು ಹೇಳುತ್ತೆ, ಪ್ರಕರಣ 1 ಸೆಕ್ಷನ್ 1 ಸಂಕ್ಷಿಪ್ತ ಹೆಸರು ಮತ್ತು ಅದು ಪ್ರಾರಂಭದ ದಿನಾಂಕ. ಎರಡನೇದ್ದು ಡೆಫಿನೇಷನ್ ಬಗ್ಗೆ. ಇನ್ನು 3 ದಿನ ಇದೆ, ಅದಕ್ಕೆ ಇಲ್ಲೇ ರಿವಿಷನ್ ಮಾಡ್ಬಿಡೋಣ ಅಂತ. ಓಕೆ, ಸೆಕ್ಷನ್ 3 ಬಿಟ್ಟವರು ಅಂತ ಹೇಳಿದ್ವಲ್ಲ, ಅರ್ಹತೆ. ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅರ್ಹತೆ. ಕೇಂದ್ರ ಸ್ಥಾನ ಬೆಂಗಳೂರಲ್ಲಿ ಇರಬೇಕು. ಮತ್ತು ಬೆಂಗಳೂರಲ್ಲಿ ಇರೋರು ಎಲ್ಲರೂ 3 ಬಿಟ್ಟರು ಅಂತ ಹಂಗೆ ನಿಂತಿಗಿಂತೀರಿ. ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋದು, ನಮ್ಮನ್ನು ಅದರಾಗೆ ಸೇರಿಸಿ ಹಾಕಿ ಜಡಿ ಪಡೆದು. ಇಲ್ಲಿ ನೋಡಿ ಸೆಕ್ಷನ್ 4 ಅಧ್ಯಕ್ಷ ಮತ್ತು ಸದಸ್ಯರ ಪದಾವಧಿ. ಅವರ ಅವಧಿ ಎಷ್ಟು? 3 ವರ್ಷ. ಸೆಕ್ಷನ್ 4 ಅಲ್ಲಿ ಬರ್ತದೆ. 5ನೇದ್ದು ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕಂತ ಹೇಳುತ್ತೆ. 6ನೇದ್ದು ಅದು ಈ ಅನುದಾನ ಸಿಕ್ಕಿರ್ತದಲ್ಲ ಅಲ್ಲಿಂದ ಕೊಡಬೇಕು. 6ರದ ಡಬಲ್ ಎಷ್ಟು ಸ್ನೇಹಿತರೆ? 12. 12ರ ಪ್ರಕಾರ ಏನಿದೆ? ರಾಜ್ಯ ಸರ್ಕಾರ ಆಯೋಗಕ್ಕೆ ಅನುದಾನವನ್ನ ಕೊಡಬೇಕು. 7ನೇದ್ದು MS ಧೋನಿ. ಒಬ್ರು ಸ್ನೇಹಿತರು ಹೇಳಿದ್ದು ಪ್ರದಿ ಅಂತ, ಅವ್ರೇನು ಹೇಳಿದಾರೆ, ಧೋನಿ ಫ್ಯಾನ್ ಅನ್ನತ್ತವರು. ಅವರು ವೇಕೆನ್ಸಿ ಯಾವ್ದಾದ್ರು ಸ್ಥಾನ 1+5 = 6 ಮೆಂಬರ್ಸ್ ಅಂದಿದ್ವಲ್ಲ, ಇನ್ಕ್ಲೂಡಿಂಗ್ ಅಧ್ಯಕ್ಷ. ಯಾವ್ದಾದ್ರು ಸ್ಥಾನ ಖಾಲಿ ಇದ್ರೆ ಆ ಒಂದು ಮೀಟಿಂಗ್ ನಡೆದಾಗ ಸ್ಥಾನ ಖಾಲಿ ಇದೆ ಅಂತ ಹೇಳ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡುವಂಗಿಲ್ಲ ಅಂತ. ಅದು ಅಮಾನ್ಯ ಮಾಡುವಂಗಿಲ್ಲ, ಮಾನ್ಯ ಅದು. ಈಗ ನಮ್ಮ ಪ್ರೆಸಿಡೆಂಟ್ ಎಲೆಕ್ಷನ್ ಇದೆ ಸ್ನೇಹಿತರೆ. ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಯಾರ್ಯಾರು ವೋಟ್ ಹಾಕ್ತಾರೆ? ನೀವು ಹಾಕ್ತೇವಾ? ಅಲ್ಲಿ ಎಲೆಕ್ಟೆಡ್ ಲೋಕಸಭಾ MPs, ಎಲೆಕ್ಟೆಡ್ ರಾಜ್ಯಸಭಾ MPs, ಎಲೆಕ್ಟೆಡ್ ವಿಧಾನಸಭಾ MLA, ಎಲೆಕ್ಟೆಡ್ ಯೂನಿಯನ್ ಟೆರಿಟರಿ MLAs, ಇವರೆಲ್ಲ ಎಲೆಕ್ಟೆಡ್. ಈಗ ಅಕಸ್ಮಾತ್ ಯಾವುದೋ ಒಂದು ರಾಜ್ಯದ ವಿಧಾನಸಭೆ ಇರಲಿಲ್ಲ, ಅದು ಡಿಸಾಲ್ವ್ ಆಗಿದೆ, ಸೊ ಅದು ಖಾಲಿ ಇದೆ, ವೇಕೆನ್ಸಿ ಇದೆ ಅಂತ ಅನ್ಕೊಂಡು ಆ ಪ್ರೆಸಿಡೆಂಟ್ ಎಲೆಕ್ಷನ್ ನೀವು ಸ್ಟಾಪ್ ಮಾಡೋಕ್ಕಾಗತ್ತಾ? ನೋ, ಅದು ಮಾಡೋಕ್ಕಾಗಲ್ಲ. ನಡೀತಾ ಇರಬೇಕು. ಸೇಮ್ ಅದೇ ಮೀನಿಂಗ್ ಅಲ್ಲಿ ಇದು ಇದೆ. ಯಾವುದೇ ಮೆಂಬರ್ ಕಡಿಮೆ ಇದಾರಂತ ಆ ಥರ ಮಾಡೋಕ್ಕಾಗಲ್ಲ. ಪ್ರೆಸಿಡೆಂಟ್ ಟೈಪು ಇದೇ ರೀತಿ ಕ್ವಶನ್ ಕೇಳಿದ್ದಾರೆ. ಪ್ರೆಸಿಡೆಂಟ್ ಕಾನ್ಸೆಪ್ಟ್ ಅರ್ಥ ಆಯ್ತಾ ನಾ ಹೇಳಿದ್ದು? ಈಗ ಅವರೆಲ್ಲ ಮೆಂಬರ್ಸ್ ಇರ್ಬೇಕಂತ. ಯಾವುದೋ 1 ಅಥವಾ 2 ರಾಜ್ಯ 3 ರಾಜ್ಯದ್ದು ಆ MLAಗಳು ಇರಲಿಲ್ಲಪ್ಪ. ಕೆಲವೊಂದು ಜನದ್ದು ಅವ್ರನ್ನ ಸಸ್ಪೆಂಡ್ ಮಾಡಿದ್ರು, ಅಥವಾ ಇಡೀ ವಿಧಾನಸಭೆನೇ ಡಿಸಾಲ್ವ್ ಆಗಿತ್ತು ಅನ್ಕೊಳ್ಳಿ. ವಿಧಾನಸಭೆನೇ ಡಿಸಾಲ್ವ್ ಆಗಿಬಿಟ್ಟಿತ್ತು. ಅಂತ ಟೈಮಲ್ಲೂ ಕೂಡ ಎಲೆಕ್ಷನ್ ಇನ್ವ್ಯಾಲಿಡೇಟ್ ಮಾಡೋಂಗಿಲ್ಲ. ಎಲೆಕ್ಷನ್ ಪಾಡಿಗೆ ಎಲೆಕ್ಷನ್ ನಡೆದು ಮುಗಿದು ಹೋಗ್ಬಿಡ್ತದೆ. ಸೇಮ್ ಅದೇ ಥರ 7ನೇದು ಹೇಳುತ್ತೆ. ಓಕೆ, 7ನೇದು ಆಯಿತು. 8ನೇದು ಏನು ಹೇಳುತ್ತೆ? 8ನೇದು ಏನಂತ ಹೇಳಿದ್ವಿ ನಾವು? ಆಯೋಗದಿಂದ ನಿಯಂತ್ರಿಸಬೇಕಾದ ಕಾರ್ಯವಿಧಾನದ ಬಗ್ಗೆ. ಯಾವ ಪ್ರೊಸೀಜರ್ ಇರ್ತದೆ, ಕಾರ್ಯವಿಧಾನದ ಬಗ್ಗೆ 8ನೇದು ಹೇಳುತ್ತೆ. 9ನೇದು ನವರಾತ್ರಿ ಫಂಕ್ಷನ್ ಅಂತ ಹೇಳಿದ್ವಲ್ಲ, ನವರಾತ್ರಿ ಸೆಕ್ಷನ್ 9 ಅದ್ರ ಫಂಕ್ಷನ್ ನಡೀತದೆ. ಸಚಿನ್ ತೆಂಡೂಲ್ಕರ್ ಪವರ್ಫುಲ್ ಬ್ಯಾಟ್ಸ್ಮನ್, ಜೆರ್ಸಿ ನಂಬರ್ 10 ಪವರ್ಫುಲ್ ಹಿಟ್ಟರ್ ಅಂತ ಹೇಳಿದ್ವಿ, ರೈಟ್. 11ನೇದು ಏನು ಹೇಳುತ್ತೆ? ಅಲ್ಲಿ ರಾಜ್ಯ ಸರ್ಕಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುತ್ತೆ. ರಾಜ್ಯ ಸರ್ಕಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವಂಥದ್ದು. 11 ಇಲ್ಲಿ ನೋಡಿ, ಎವ್ರಿ ಎಕ್ಸ್ಪೈರಿ ಆಫ್ 10 years ಮತ್ತೆ ಎವ್ರಿ 10 years ಈ ಥರ. ಸೊ 11, 10 ಈ ಥರ ಲಾಜಿಕ್ ಮಾಡಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ರಾಜ್ಯ ಸರ್ಕಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡುವಂಥದ್ದು 11ನೇದು. ನಂತರ 12 ಏನಂತ ಹೇಳಿದ್ವಿ? ಆಗ್ಲೇ ಹೇಳಿದ್ವಲ್ಲ, 12ನೇದು ರಾಜ್ಯ ಸರ್ಕಾರದಿಂದ ಅನುದಾನ. ಯಾಕಂದ್ರೆ ಇದರ ಅರ್ಧ. 6ನೇದು ಏನು ಹೇಳುತ್ತೆ? ಅಧ್ಯಕ್ಷ ಮತ್ತು ಸದಸ್ಯರಿಗೆ ಪೇಮೆಂಟ್ ಇಲ್ಲಿಂದ ಕೊಡ್ಬೇಕಂತ ಹೇಳ್ಬಿಡ್ತಾರೆ ಅದು. 13ನೇದು ಅಕೌಂಟ್ಸ್ ಅಂಡ್ ಆಡಿಟ್ಗೆ ಸಂಬಂಧಪಟ್ಟಂಗೆ. ಈ ಅಕೌಂಟ್ಸ್ ಅಂಡ್ ಆಡಿಟ್ ಅನ್ನ ಅರ್ಧ ವಾರ್ಷಿಕವಾಗಿ ಆಡಿಟ್ ಮಾಡಬೇಕು. ಕರೆಕ್ಟಾ ಸ್ನೇಹಿತರೆ? ಇಲ್ಲ, ಇಲ್ಲಿ ಆನ್ಯುವಲ್ ನೋಡಿ, ಆನ್ಯುವಲ್ ಅಂತಿದೆ. ಇಲ್ಲಿ ಎಲ್ಲಾ ಒಂದು ಖಾತೆಗಳನ್ನ ಈ ಆಡಿಟ್ ಅವರು ಚೆಕ್ ಮಾಡಬಹುದು. ಎಸ್, ಕರೆಕ್ಟ್ ಅದು. ಈ ಆನ್ಯುವಲ್ ಆಡಿಟ್ ಮಾಡ್ತಾರಲ್ಲ, ಆಡಿಟ್ ಅವರಿಗೆ ಪೇಮೆಂಟ್ ಅನ್ನ ಇದು ರಾಜ್ಯ ಸರ್ಕಾರ ಕೊಡುತ್ತೆ. ಕರೆಕ್ಟಾ? ನೋ, ಆಡಿಟ್ಗೆ ಪೇಮೆಂಟ್ ಅನ್ನ ಆ ಅನುದಾನ ಬಂದಿರ್ತದಲ್ಲ ಈ ಒಂದು ಯಾವುದಕ್ಕೆ? ಆಯೋಗಕ್ಕೆ. ಆ ಆಯೋಗದವರೇ ಆ ಅನುದಾನದಿಂದನೇ ಕೊಡಬೇಕು. ಓಕೆ, ಸೊ ಅಷ್ಟು. ಈಗ ಆ ರಿಪೋರ್ಟ್ ಯಾರಿಗೆ ಕೊಡಬೇಕದು? ಗವರ್ನರಿಗೆ ಕೊಡಬೇಕು. ಕರೆಕ್ಟಾ? ಅದಿಲ್ಲ, ಅದು ಬರೀ ಗವರ್ಮೆಂಟೇ, ಗವರ್ನರ್ ಏನು ಬರಲ್ಲ. ಅವರು ಡೈರೆಕ್ಷನ್ ಕೊಡ್ತಾರೆ ಆಯೋಗಕ್ಕೆ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಬಾರ್ದು ಅಂತ. ಅದನ್ನ ಒಪ್ಪಲೇಬೇಕಾ? ಎಸ್, ಒಪ್ಪಬೇಕು. ಇದೆಲ್ಲ 13ನೇ ಬರಲಿ ಬರ್ತದೆ. 14ನೇದು ಏನು ಹೇಳುತ್ತೆ? ಆನ್ಯುವಲ್ ರಿಪೋರ್ಟ್. ಇದು ಇಂಪಾರ್ಟೆಂಟ್. ವಾರ್ಷಿಕ ವರದಿ ಯಾರಿಗೆ ಕೊಡ್ತಾರೆ? ಗವರ್ನರಿಗೆ ಕೊಡ್ತಾರೆ ಅಂದ್ರೆ ಕರೆಕ್ಟಾ? ನೋ, KPSC ಕ್ವಶನ್ ಕೇಳಿದ್ನೆ, ಅದನ್ನ ಆನ್ಸರ್ ಮಾಡಿ. ಸರ್ಕಾರಕ್ಕೆ, ಎಲ್ಲದೂ ಸರ್ಕಾರನೇ ಇಲ್ಲಿ. 15 ಮೋಸ್ಟ್ ಇಂಪಾರ್ಟೆಂಟ್. ಸರ್ಕಾರ ಆ ವರದಿ ತಗೊಂಡೋಗಿ ಲೆಜಿಸ್ಲೇಚರ್ ಮುಂದಿಡುತ್ತೆ. ಯಾಕೆ? ಗೌರ್ಮೆಂಟ್ ಅನ್ನೋದು ಕಾರ್ಯಾಂಗ, ಇದು ಶಾಸಕಾಂಗ. ಅಂದ್ರೆ ಒಬ್ಬರನ್ನೊಬ್ರು ಚೆಕ್ ಮಾಡ್ಬೇಕು ಸ್ನೇಹಿತರೆ. ಬರೀ ಕಾರ್ಯಾಂಗನೇ ಮನಸ್ಸಿಗೆ ಬಂದಾಗ ಮಾಡ್ಕೊಂಡು ಬಿಟ್ಟು ಶಾಸಕಾಂಗ ಅವ್ರನ್ನ ಚೆಕ್ ಮಾಡ್ಲಿಕ್ಕಂದ್ರೆ ಹಾಳಾಗೋಗ್ಬಿಡ್ತದೆ ಸರ್ಕಾರಗಳು. ಅದಕ್ಕೆ ನೀವು ಹೇಳೋದು, ನಾನು ಏನು ಹೇಳ್ತೀನಿ, ನೀವು ಏನೇನು ಮಾಡ್ತೀರಿ ಒಂದು ವಾರದಲ್ಲಿ, ನಿಮ್ಗೆ ಯಾರು ಇಷ್ಟ ಇರ್ತಾರೋ ಅವ್ರಿಗೆ ಹೇಳಿ ಪಾಯಿಂಟನ್ನ. ನೀವು ಏನು ಮಾಡಿದಿರಿ ಒಂದು ವಾರದಲ್ಲಿ ಎಲ್ಲವನ್ನೂ ಹೇಳಿ ಅವರಿಗೆ. ಮತ್ತು ಅದನ್ನ ತೊಗೊಂಡು ಅವ್ರು ನಿಮಗೆ ಮಿಸ್ಯೂಸ್ ಮಾಡೋಂಗಿರ್ಬಾರ್ದು. ಮತ್ತೆ ಹಿಂಗೆಲ್ಲ ಮಾಡಿದೆ ಅಂತೇಳಿ ಅದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಡಂಗ್ರ ಹೊಡ್ಕೊಂಡು ಓಡಾಡೋರು ಅಂಥವ್ರಿಗೆ ಹೇಳಕ್ ಹೋಗ್ಬಾರ್ದು. ಅದಕ್ಕೆ ನಿಮ್ಮ ಪೇರೆಂಟ್ಸ್ಗೆ ಹೇಳ್ಬಿಡಿ, ಬೆಸ್ಟ್ ಅಂದ್ರೆ ಅವರೇ.
ಏನೇನು ಮಾಡ್ತಾರೆ ಅದನ್ನೆಲ್ಲ ಕರೆಕ್ಟಾಗಿ ಹೇಳಿ ಅಂದ್ರೆ ಅವ್ರು ಬುದ್ಧಿ ಹೇಳ್ತಾರೆ. ಸೊ ಈ ಥರ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರ್ಲಿಕ್ಕಂದ್ರೆ ಪಕ್ಕಾ ಸಿಸ್ಟಮ್ ಹಾಳಾಗ್ತದೆ. ನಿಮ್ಮ ಪರ್ಸನಲ್ ಸಿಸ್ಟಮ್ ಹಾಳಾಗ್ತದೆ. ಆ ಥರ ಇರಬೇಕು. ವಾರ್ಷಿಕ ವರದಿ, ಆಡಿಟ್ ವರದಿನ ರಾಜ್ಯ ಶಾಸಕ. ಈ ನಂತರ 16ನೇದು ಏನು ಹೇಳುತ್ತಪ್ಪ, ಪಬ್ಲಿಕ್ ಸರ್ವೆಂಟ್. 16ನೇದು ಸಾರ್ವಜನಿಕ ಸೇವಕ ಅಂತ ಹೇಳುತ್ತೆ. 16. ಓಕೆ, ರೈಟ್. ಈ ಸಾರ್ವಜನಿಕ ಸೇವಕ, ಅಧ್ಯಕ್ಷ, ಸದಸ್ಯ, ನೌಕರಿ ಇವರೆಲ್ಲ ಸಾರ್ವಜನಿಕ ಸೇವಕ. ಇವ್ರಿಗೆ ಪೇಮೆಂಟ್ ಎಲ್ಲಿಂದ ಕೊಡ್ತಾ ಅಂತ ಹೇಳಿದ್ವಿ. 6ನೇ ನಂಬರ್ ಸೆಕ್ಷನ್ ಇಲ್ಲಿತ್ತಲ್ಲ, 6ನೇ ಸೆಕ್ಷನಲ್ಲಿ ರಾಜ್ಯ ಸರ್ಕಾರದಿಂದ ಬಂದಂತ ಅನುದಾನದಿಂದ ಕೊಡ್ತೇವೆ ಅಂತ ಹೇಳಿದ್ವಿ. ಅದಕ್ಕೆ ಅನುದಾನದಿಂದ ಅಲ್ಲ, 6ನೇ ನಂಬರಲ್ಲಿ ಸೆಕ್ಷನಲ್ಲಿ ಪ್ರಕರಣದಲ್ಲಿ ಅನುದಾನ ತಗೊಂಡು ಅವರು ಸಾರ್ವಜನಿಕ ಸೇವಕ ಇನ್ನೊಂದು 16ರಲ್ಲಿ ಆಗಿಬಿಡ್ತಾರೆ ಅವರು. ಆ ಥರ ನೆನ್ಪಿಟ್ಕೊಳ್ಳಿ. ಓಕೆ, ಈ ನಿಯಮಗಳನ್ನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ. ಓಕೆ, ರೈಟ್. ಸೆಕ್ಷನ್ 18 ವಿರಾಟ್ ಕೊಹ್ಲಿಗೆ ಎಂಡ್ ಆಗ್ತದೆ. ಪವರ್ ಟು ರಿಮೂವ್ ಏನೇನು ಡಿಫಿಕಲ್ಟಿ ಪ್ರಾಬ್ಲಮ್ ಇರುತ್ತೆ ಅದನ್ನೆಲ್ಲ ಪವರ್ ರಿಮೂವ್ ಮಾಡುವಂಥ ಪವರ್ ಇರ್ತದೆ. ಇಷ್ಟು 18 ಸೆಕ್ಷನ್ ಮುಗೀತು. ಎಷ್ಟಾಯ್ತು ಚಾಪ್ಟರ್? ಇದರಲ್ಲಿ 5 ಚಾಪ್ಟರ್ ಇದೆ. ಪ್ರಕರಣಗಳು ಎಷ್ಟು? 18. ಈಗ ಆಲ್ರೆಡಿ ಒಂದ್ಸಲ ನೋಡಿದೀವಿ. ಲಾಸ್ಟ್ ಇನ್ನೊಂದು ಫ್ರೈಡೇ ಬೇಕಾದ್ರೆ ಮತ್ತೊಂದ್ಸಲ ರಿವಿಷನ್ ಮಾಡಿಸ್ತೀರಿ ಇದನ್ನ. ಅಲ್ಲಿವರೆಗೂ ಇದು ನಿಮ್ಮ ಜವಾಬ್ದಾರಿ. ನೀವು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಇದನ್ನ ಎಲ್ಲ ಹೇಳಬೇಕು. ಇಷ್ಟು ನಿಯಮ ಅದು. ನಿಮ್ಮ ಪೇರೆಂಟ್ಸಿಗೆ ಫೋನ್ ಹಚ್ಚಿದ್ರೆ ಅವ್ರಿಗೆ ಇದನ್ನೇ ಹೇಳಿ. ಫಸ್ಟ್ ಒಂದು 18 ಪ್ರಕರಣ ಹೇಳ್ಬಿಡ್ತೀನಿ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿ. ಮತ್ತು ಅವ್ರು ಎಮರ್ಜೆನ್ಸಿ ಇದ್ದಾಗ ಇಂಥ ಕತೆ ಹೇಳ್ಬೇಡಿ. ಎಮರ್ಜೆನ್ಸಿ ಇದ್ರೆ ಬೇಗ ಮಾತಾಡಿ ಮುಗಿಸಿ. ಏನಾದ್ರು ಖಾಲಿ ಸುಮ್ಮ ಊಟ ಆಯ್ತಾ, ಮಲ್ಕೊಂಡೆ, ಎದ್ದೆ ಅಂತ ಕತೆ ಹೇಳ್ತಿರ್ತಲ್ಲ, ಅದಕ್ಕೆ ಮುಂಚೆ ನೀವು ಇದನ್ನ ಹೇಳ್ಬಿಡಿ. ಹೇಳ್ಬಿಟ್ಟು ಆ ಫೋನ್ ಇಡ್ಬೇಕಾದ್ರೆ ಮತ್ತೊಂದ್ಸಲ ಹೇಳಿ. ಅವಾಗ ಚೆನ್ನಾಗಿ ಇದ್ದಾರೋ ಅಷ್ಟೇ ನೀವು ಫೋನ್ ಹಚ್ತಾರೆ, ಇಲ್ಲ ಅನ್ನೆಸೆಸರಿ ಆಗ್ಬೇಡಿ. ಈಗ ನೀವು ಸ್ಟೂಡೆಂಟ್ ಇದ್ದೀರಲ್ಲ, ಒಂಥರ ತಪಸ್ಸಿನ ಥರ. ನೀವು ಬೇರೆದವ್ರು ಏನು ಅನ್ಕೊಂತಾರೆ ಏನೂ ಬೇಡ ನಮಗೆ. ನೀವು ಸೆಲೆಕ್ಟ್ ಆದರೆ ನಿಮ್ಮ ಬಗ್ಗೆ ಒಳ್ಳೇದೇ ಅನ್ಕೊಂತಾರೆ. ನೀವು ಸೆಲೆಕ್ಟ್ ಆಗಲಿಲ್ಲ, ಫೋನಲ್ಲಿ ತುಂಬ ಚೆನ್ನಾಗೇ ಮಾತಾಡಿದ್ದೀರಿ ಅವರಿಗೆ ಅಂದರೆ ಅದು ಯಾರಿಗೂ ನೆನಪಿಡಲ್ಲ ಸ್ನೇಹಿತರೆ. ಅದಕ್ಕೆ ಹೇಳ್ತಾ ಇರೋದು ಚೆನ್ನಾಗಿ ಓದಿ ಅಂತ ಪ್ರತಿ ಸಲ. ಓಕೆ, ಕಷ್ಟಪಟ್ಟು ಓದಿ. ಇಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, PDF ತುಂಬ ಚೆನ್ನಾಗಿ ಮಾಡಿರುವಂಥದ್ದು. ಇದೆಲ್ಲ PDF ಎಲ್ಲ ಕ್ಲಾಸಿಂದ ನಿಮಗೆ ಇಲ್ಲಿ ಸಿಗುತ್ತೆ. ಸಂಕಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ ಅಲ್ಲಿ PDF ಅನ್ನು ತೊಗೊಳ್ಳಿ. ಯಾಕಂದರೆ ಆ್ಯಪ್ ಮೇಂಟೆನೆನ್ಸ್ ತುಂಬ ಕಾಸ್ಟ್ಲಿ ಇರೋದ್ರಿಂದ ಅದು ಅಲ್ಲಿಗೆ ಹೋಗ್ತಾ ಇರ್ತದೆ. ನಾನು ಆಲ್ರೆಡಿ ನಾನು ಕೈಯಿಂದನೇ ಪೇ ಮಾಡಿದ್ದೀನಿ ಇದಕ್ಕೆ, ಆ್ಯಪ್ಗೆ. ಅನ್ಅಕಾಡೆಮಿ ಕ್ಲೋಸ್ ಆಗೋದಕ್ಕೆ ಮೇನ್ ರೀಸನ್ ಅಂದರೆ ತುಂಬ ಆ್ಯಪ್ ಕಾಸ್ಟ್ಲಿ ಆಗ್ತಾ ಹೋಯ್ತದು. ಯಾಕಂದರೆ ಅಲ್ಲಿಗೆ ಅದಕ್ಕೆ ಮ್ಯಾಚ್ ಆಗಲಿಲ್ಲ. ಅವ್ರ ಬಿಸ್ನೆಸ್ಸು ಕೂಡ ಕರೆಕ್ಟಾಗಿ ಮಾಡಲಿಲ್ಲ ಅವರು. ಯಾಕಂದರೆ ಟೀಚರ್ಸನ್ನು ತುಂಬ ಜನ ತೊಗೊಂಡ್ಬಿಟ್ರು. ಅದರಲ್ಲಿ ಅಷ್ಟು ಜನ ಚೆನ್ನಾಗಿರಲಿಲ್ಲ ಕೂಡ. ಒಂದು 25 ಜನದಲ್ಲಿ ನನ್ನ ಪ್ರಕಾರ ಒಂದು 5 ಜನ ಟೀಚರ್ಸ್ ಚೆನ್ನಾಗಿದ್ರು. ಅಷ್ಟೇ ಜನ ಇಟ್ಕೊಂಡು ಮಾಡಿದರೆ ಚೆನ್ನಾಗಿರೋದು. ಅದು ಭಯಂಕರ ತೊಗೊಂಡು ಅಲ್ಲಿ ಅವ್ರದ್ದು ಮಿಸ್ಟೇಕ್ ಆಯಿತು. ಇಲ್ಲಿ ಸ್ಟೂಡೆಂಟ್ ಕಡೆಯಿಂದನೂ ಕೂಡ ಪೂರ್ತಿ ಸಪೋರ್ಟ್ ಆಗಲಿಲ್ಲ ಅಂತ ಇದು ಆಗ್ತಾ ಹೋಗುತ್ತೆ. ಸೊ ಸಂಕಟಿ ಸರ್ ಅಕಾಡೆಮಿ ಆ್ಯಪನ್ನು ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ತಾ ಹೋಗಿ. ತುಂಬ ರೀಸನಬಲ್ ಇರ್ತದೆ, ನೋಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಚೆನ್ನಾಗಿ ಓದಿ, ಎಲ್ಲ ಪ್ರಕರಣಗಳ ಮುಗಿಸಿ. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಹೇಳ್ತಾ ಇದೀವಿ ನಾವು? ನೆಕ್ಸ್ಟ್ ಚಾಪ್ಟರ್ ಇದನ್ನ ಹೇಳೋಣ. ಇಲ್ಲಿದೆ ನೋಡಿ, 7. ಕರ್ನಾಟಕ SC ST ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಎಕ್ಸೆಟ್ರಾ, ಆ್ಯಕ್ಟ್ 1990 ಆ್ಯಂಡ್ ರೂಲ್ಸ್ 1992. ಇದರಲ್ಲಿ 13 ಸೆಕ್ಷನ್, 13 ಪ್ರಕರಣ, 13 ರೂಲ್ಸ್ಗಳು ಕೂಡ ಇದಾವೆ. ಇದು ಕೂಡ ಇಂಪಾರ್ಟೆಂಟ್, ತುಂಬ ಸಲ ಕೇಳ್ತಾರೆ. ನಿಮಗೆ ಸರ್ಟಿಫಿಕೇಟ್ ಹೆಂಗೆ ಕೊಡ್ತಾರೆ? ಕೆಟಗರಿ ನೀವು 2A ಕೆಟಗರಿ ಇದ್ದರೆ ನಿಮ್ಗೆ ಯಾವ ಸರ್ಟಿಫಿಕೇಟ್ ಬರುತ್ತೆ? ಕೆಟಗರಿ 1 ಇದ್ದರೆ ನಿಮಗೆ ಸರ್ಟಿಫಿಕೇಟ್ ಯಾವುದು? SC ST ಇದ್ದರೆ ನಿಮಗೆ ಯಾವ್ದು ಇರ್ತದೆ? ಸೊ ಅದೆಲ್ಲ ರೂಲ್ಸ್ ಇರೋದು ಇದರಲ್ಲೇ. ಓಕೆ, ಸರಿ. ಈ ಕ್ಲಾಸ್ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಮಾಹಿತಿಗಳನ್ನು ಹಂಚ್ಕೊತಾ ಹೋಗಿ ಇಲ್ಲಿ. ಆ್ಯಂಡ್ ಇದೇ ರೀತಿ ಕಂಟಿನ್ಯೂಸ್ ಆಗಿ ಓದಿ. ಸ್ವಲ್ಪ ಹಾರ್ಡ್ ವರ್ಕ್ ಇನ್ನೊಂದು 2-3 ದಿನ ಓದಿ ನಾನು ಕೂಡ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಭೇಟಿಯಾಗ.